ज्ञानसिद्धं तपस्सिद्धं सर्वसिद्धं शिवप्रदं स्वयं सिद्धमहं वन्दे सिद्धारूढ़ यतीश्वरम्। प्रातस्मरणीय श्रोत्रिय ब्रह्मनिष्ठ ಗುರುದೇವರ ಚರಣ ಅರವಿಂದಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಆ ಪರಶಿವನಿಗೂ ಪರಶಿವನ ಅರ್ಧಾಂಗಿನಿಯಾದ ಕೃಪಾಮಯಿ ಕರುಣಾಮಯಿ ಜಗಜ್ಜನನಿ ಭಗವತಿಯ ಚರಣಾರವಿಂದಗಳಿಗೆ ಮನೋವಾಕ್ಕಾಯಗಳಿಂದ ನಮಿಸಿ ಈ ಸುಂದರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಯತಿವೃಂದಕ್ಕೂ ಆಗಮಿಸಿದ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು. ಪ್ರಿಯ ಪುಣ್ಯಾತ್ಮರೇ, ನನ್ನ ಮಾತು ಕೇಳ್ತೇವೆ ಅಂತ ಹಿಂದೆ ಕೇಳಕತ್ತೇವಲ್ಲ. ಪ್ರಿಯ ಪುಣ್ಯಾತ್ಮರೇ, ಬಹುಶಃ ಸ್ವಲ್ಪ ವಿಷಯ ಕಠಿಣ ಇರಬಹುದು. ನಿಮಗೆ ತಿಳಿಸಲಿಕ್ಕೆ ಬಹಳ ಪ್ರಯತ್ನ ಮಾಡಿದ್ದಾರೆ ಪ್ರವಚನ ಹೇಳೋರು. ಅದು ತಿಳಿಬೇಕಾದ್ರೆ ಬುದ್ಧಿ ಬಹಳ ಚಲೋ ಬೇಕಂದಾರ. ನೀವು ತಿಳಿದಿಲ್ಲ ಅಂದ್ರೆ ಬುದ್ಧಿ ಇಲ್ಲ ಅಂತ ಅಂತಾರ. ಅದಕ್ಕೆ ತಿಳಿದೋದು ಅನ್ನೋದೇ ಒಳ್ಳೇದು. ಯಾಕೆ ಮಂದ ಬುದ್ಧಿಯವ್ರು ತಿಳಿಯಂಗಿಲ್ಲ ಅಂತ ಹೇಳ್ಯಾರವ್ರು. ಅದಕ್ಕೆ ಶಾಸ್ತ್ರದಲ್ಲಿ ಒಳ್ಳೆ ಕೆಲಸಕ್ಕೆ ಒಳ್ಳೆ ಬುದ್ಧಿ ಇರಬೇಕು ಅನ್ನೋದು ತಮ್ಮೆಲ್ಲರಿಗೆ ಪರಿಚಯ ಅದ. ಕೆಟ್ಟ ಬುದ್ಧಿ ಇದ್ದ ಮನುಷ್ಯ ಕೆಟ್ಟ ಕೆಲಸ ಮಾಡ್ತಾನೆ, ಒಳ್ಳೆ ಬುದ್ಧಿ ಇದ್ದ ಮನುಷ್ಯ ಒಳ್ಳೆ ಕೆಲಸ ಮಾಡ್ತಾನೆ. ಕೆಟ್ಟ ಕೆಲಸ ಮಾಡಿದವನಿಗೆ ನಾವು ಬೈತೇವೆ, ನಿನಗೆ ಬುದ್ಧಿಗಿದ್ದ ಐತಿಲ್ಲೋ ಅಂತೇವಿ. ಒಳ್ಳೆ ಕೆಲಸ ಮಾಡಿದವ್ರಿಗೆ ಭಾಳ ಶಾಣೆ ಅದನ್ರಿ, ಬುದ್ಧಿವಂತ ಅದನ ಅಂತೇವಿ. ಅಂದಮೇಲೆ ಒಳ್ಳೆ ಕೆಲಸಕ್ಕೆ ಒಳ್ಳೆ ಬುದ್ಧಿ ಬೇಕು ಅನ್ನೋದು ಸ್ಪಷ್ಟವಾದ ಮಾತು. ಸಮಸ್ಯೆ ಏನದ ಅಂತ ಕೇಳಿದ್ರೆ ಒಳ್ಳೆ ಕೆಲಸ ಯಾವುದು ಅನ್ನೋದೇ ನಮ್ಗೆ ಗೊತ್ತಾಗಿಲ್ಲ. ಒಳ್ಳೆ ಕೆಲಸ ಅಂತ ಎದಕ್ಕೆ ಅನ್ನಬೇಕು? ಶಾಲೆ ಕಲಿಯೋದು, ಡಾಕ್ಟರ್ ಆಗೋದು, ಇಂಜಿನಿಯರ್ ಆಗೋದು, ಮನೆ ಕಟ್ಟೋದು, ಮಾಡೆ ಕಟ್ಟೋದು, ಸಾಹುಕಾರ ಆಗೋದು. ನಾವು ಬಹುಶಃ ಅವ್ರಿಗಂತೇವೆ ಭಾಳ ಬುದ್ಧಿವಂತ ಮನುಷ್ಯ ರೀ. ಅವ್ರ ಅಪ್ಪನ ಕಾಲಕ್ಕೆ ಏನೂ ಇರಲಿಲ್ಲ, ಎಷ್ಟು ಕಷ್ಟಪಟ್ಟು ಏನು ಮಾಡ್ಯಾನ್ರಿ, ಎಷ್ಟು ಶಾಣೆ ಅದಾನ ಅಂತೇವೆ ನಾವು. ಅವರಪ್ಪ ಶಾಲೆ ನೋಡಿಲ್ಲ, ಮಗ ಇಂಜಿನಿಯರ್ ಅದ, ಡಾಕ್ಟರ್ ಅದ, ಭಾಳ ಶಾಣೆ ಅದ. ಇದು ನಮ್ಮೆಲ್ಲರ ಕಲ್ಪನೆ. ಆದ್ರೆ ಇವತ್ತ ಹೇಳೋದು ವಿಚಾರ ಬೇರೆ ಅದ. ಮನೆ ಕಟ್ಟದವರಿಗೆ, ಮಾಡೆ ಕಟ್ಟದವರಿಗೆ, ಬ್ಯಾಂಕದ ಬ್ಯಾಲೆನ್ಸ್ ಇಟ್ಟವ್ರದರೆ ಫಜೀತಿ ನಡೆದದ. ಬ್ಯಾಂಕ್ನಾಗ ಯಾರು ಬಹಳ ಇಟ್ಟಾರ ಅವ್ರಂತ ಬುದ್ಧಿಹೀನರೇ ಯಾರು ಇಲ್ಲ ಅನ್ನೋ ಪ್ರಸಂಗ ಬಂದದ. ಪರಂತು
ನಾವು ಇವರಿಗೆಲ್ಲ ಬಹಳ ಬುದ್ಧಿವಂತರು ಅಂತ ಕರಿತೇವೆ. ಮಹಾತ್ಮರು ಅವರಿಗೆ ಬುದ್ಧಿವಂತರು ಅಂತ ಅನ್ಲಿಲ್ಲ. ಬುದ್ಧಿವಂತರು ಅಂತ ಯಾರಿಗಂತಾರ ಅಂತ ಕೇಳಿದರೆ, ವಾಸ್ತವಿಕವಾಗಿ ಬುದ್ಧಿ ಕೆಲಸವನ್ನ ಯಾರು ಮಾಡಿದ್ದಾರೆ ಅವರಿಗೆ ನಾವು ಬುದ್ಧಿವಂತರು ಅಂತ ಕರಿತೀವಿ. ಬುದ್ಧಿಯ ಕೆಲಸ ಏನು ಅಂತ ಕೇಳಿದರೆ, ಬುದ್ಧಿ ಅಂದ್ರೆ ಅರ್ಥ ಏನು ಅರ್ಥ ಮಾಡೋದು ತಿಳಿದು. ಆ ಬುದ್ಧಿಗೆ ಬುದ್ಧಿ ಅಂದಾರ, ಮತಿ ಅಂದಾರ, ಸ್ಮೃತಿ ಅಂದಾರ, ಪ್ರಜ್ಞೆ ಅಂದಾರ, ಪ್ರತಿಭಾ ಅಂದಾರ, ಇಷ್ಟು ಹೆಸರು ಅದಕ್ಕೆ. ಬೇರೆ ಬೇರೆ ಕೆಲಸ ಮಾಡುವಾಗ ಬೇರೆ ಬೇರೆ ಹೆಸರು ಬರ್ತದ ಅದಕ್ಕೆ. ಸ್ಮೃತಿ ಅಂದ್ರೆ ಹಳಿದು, ಬುದ್ಧಿ ಅಂದ್ರೆ ವರ್ತಮಾನ, ಮತಿ ಅಂದ್ರೆ ಮುಂದಿಂದು, ಪ್ರಜ್ಞಾ ಅಂದ್ರೆ ತತ್ಕಾಲ ಇರುವುದು, ಜ್ಞಾನ ಆಗುವುದು, ಪ್ರತಿಭಾ ಅಂದ್ರೆ ತತ್ಕಾಲ ಏನಪ್ಪಾ ಅಂದ್ರೆ ಉತ್ತರ ಸಿಗುವುದು. ಇವೆಲ್ಲ ಬಹಳ ಪ್ರತಿಭಾ ಸಂಪನ್ನರು ಅಂತೇವೆ. ಬುದ್ಧಿಯ ವಿಭಿನ್ನ ವಿಭಿನ್ನ ಕಾರ್ಯಗಳಿಂದ ನಾವು ಮನುಷ್ಯರನ್ನ ಅಳಿತೇವೆ. ಮನುಷ್ಯ ಒಳ್ಳೆಯವ, ಕೆಟ್ಟವ, ದೊಡ್ಡ, ಶಣೆ, ಇವೆಲ್ಲ ನಾವು ಮನುಷ್ಯನನ್ನ ಎದರಿಂದ ಅಳಿತೇವಿ ಅಂತ ಕೇಳಿದರೆ, ಬುದ್ಧಿಯಿಂದ ಆತನನ್ನ ಅಳಿತೇವಿ. ಅದಕ್ಕೆ ಶಾಸ್ತ್ರದೊಳಗೆ ಬುದ್ಧಿರ್ಯಶ್ಯ ಬಲಂ ತಸ್ಯ ನಿರ್ಬುದ್ಧಿಸ್ತು ಕುತೋ ಬಲಂ. ಮನುಷ್ಯನಿಗೆ ಶಾಂತಿ, ಕೀರ್ತಿ ಇವು ಬರಬೇಕು ಅಂದ್ರೆ ವಿದ್ಯಾದಿಂದ ಬರುವುದಿಲ್ಲ, ಬುದ್ಧಿಯಿಂದ ಬರ್ತದೆ. ಮನುಷ್ಯನಿಗೆ ಆ ಬುದ್ಧಿ ಇಲ್ಲ ಅಂತಂದ್ರೆ ಆ ವಿದ್ಯಾನೂ ಕೆಲಸ ಕೊಡಂಗಿಲ್ಲ, ಆ ಧನನೂ ಕೆಲಸ ಕೊಡುವುದಿಲ್ಲ. ಎಷ್ಟೋ ಜನ ಶಾಣ್ಯರು ದುಃಖಿ ಅದಾರ ಅನ್ನೋದು ನೀವು ನೋಡಿರ್ಬೇಕು. ಎಷ್ಟೋ ಜನ ಶ್ರೀಮಂತರು ದುಃಖಿ ಅದಾರ ಅನ್ನೋದು ನೀವು ನೋಡಿರ್ಬೇಕು. ಯಾಕೆ? ಅವರಿಗೆ ಆ ವಿದ್ಯೆ, ಗಳಿಸಿದ ವಿದ್ಯೆ, ಗಳಿಸಿದ ಧನದ್ದು ಉಪಯೋಗ ಮಾಡಿಕೊಳ್ಳುವ ಬುದ್ಧಿ ಇಲ್ಲದಕ್ಕೆ ಆತ ಮನುಷ್ಯ ದುಃಖಿ ಆಗ್ತಾನೆ. ಅದಕ್ಕೆ ಶಾಸ್ತ್ರದಾಗ ವರಂ ಬುದ್ಧಿ ನಸಾ ವಿದ್ಯಾ, ಶಾಸ್ತ್ರದಾಗ ಬುದ್ಧಿ ದ್ವಾಡದಲ್ಲ, ಬುದ್ಧಿ ದ್ವಾಡದು, ವಿದ್ಯಾ ದ್ವಾಡದಲ್ಲ ಅಂತ ಹೇಳುದು. ಅದಕ್ಕೆ ಪುಣ್ಯಾತ್ಮರೇ ತಾವು ಲಕ್ಷ್ಯ ಕೊಡ್ರಿ. ಬುದ್ಧಿ ಒಳ್ಳೇದಾಗಬೇಕಾದ್ರೆ ಏನ್ ಮಾಡಬೇಕು ಅಲ್ಲ, ನೀವು ಚಲೋ ನೇಮದ ಬಟ್ಟಿ ಯಾವ ಬಣ್ಣದ್ದು ಬೇಡ್ತೀರಿ, ಎಳಿ ಆ ಬಣ್ಣದ್ದು ಇರಬೇಕು ಅಲ್ಲ. ತಂತುಗಳು ಅಂತೇವಲ್ಲ, ಎಳಿ ಅಂತೇವಲ್ಲ, ಅದು ಬಿಳಿದಿತ್ತು ಅಂದ್ರೆ ಬಟ್ಟೆ ಬಿಳಿದೇ ಬರ್ತದೆ. ಕರ್ರಂದಿತ್ತು ಎಳಿ ಅಂದ್ರೆ ಕರ್ರಂದೆ ಬಟ್ಟೆ ಆಗ್ತದೆ. ಕೆಂಪಿತ್ತು ಅಂದ್ರೆ ಕೆಂಪ ಬಟ್ಟೆ ಆಗ್ತದೆ. ನಾವು ನೇಯಕ್ಕೆ ಹಸುರು ಎಳಿ ಹಾಕಿದ್ದೇವೆ, ಬಿಳಿ ಬಟ್ಟೆ ಬರಲಿ ಅಂದ್ರೆ ಬರುವುದಿಲ್ಲ. ನಾವು ಎಳಿ ಅಂತ ಹಾಕಿದ್ದೇವೆ, ಅಂತ ಬಟ್ಟೆ ಬರ್ತದೆ. ನಾವು ಏನು ಬೀಜ ಬಿತ್ತಿರ್ತೀವಿ ಅದು ಬೆಳಿ ಬರ್ತದೆ. ಹಾಗೆ ನಾವೆಲ್ಲರೂ ಬುದ್ಧಿವಂತರಾಗಬೇಕು ಅಂತೇವಿ, ಶಾಣ್ಯರಾಗಬೇಕಂತೇವಿ, ಪರಂತು ಅದು ಬುದ್ಧಿ ಹಾಗೆ ಆಗುವುದಿಲ್ಲ. ಯಾಕೆ ಅಂತ ಕೇಳಿದರೆ, ಬುದ್ಧಿ ಒಳ್ಳೇದಾಗಬೇಕಾದ್ರೆ ಕೆಲವೊಂದು ವ್ಯವಸ್ಥೆ ಅದ. ಅದಕ್ಕೆ ಶಾಸ್ತ್ರದಾಗ ಬುದ್ಧಿ ಕರ್ಮಾನುಸಾರಿಣಿ, ಬುದ್ಧಿ ಕರ್ಮದಂತೆ ಉತ್ಪನ್ನವಾಗುತ್ತದೆ. ಒಂದು ಸಂಸ್ಕೃತ ಬಹಳ ಚಂದ ಹೇಳ್ಯಾರ. ಸಂಸ್ಕೃತದಾಗ ಒಂದು ಬಹಳ ಚಂದ ಹೇಳ್ಯಾರ. ಏನ್ ಹೇಳ್ಯಾರ ಅಂತ ಕೇಳಿದ್ರೆ, ಬುದ್ಧಿ ಹೆಂಗ ತಯಾರಾಗುತ್ತದ ಅನ್ನೋದು ಹೇಳ್ಯಾರ. ಅಲ್ಲಿ ಅನುಸರತಿ ಪರಿಮಳಂ, ಲಕ್ಷ್ಮೀ ಅನುಸರತಿ ನಯಗುಣ ಸಮೃದ್ಧಿ, ನಿಮ್ನ ಮರಸರತಿ ಸಲಿಲಂ, ವಿಧಿ ಲಿಖಿತಮನುಸರತಿ ಬುದ್ಧಿ. ಒಂದು ಬಹಳ ಚಂದ ಹೇಳುದು. ಅಲ್ಲಿ ಮನುಸರತಿ ಪರಿಮಳ, ಗುಂಡಿ ಹುಳ ಅದ, ತುಂಬಿ ಅಂತಾರ ಗುಂಡಿ ಹುಳ.
ಎದ್ರ ಬೆನ್ನ ಹತ್ತದ? ಹೂವಿನ ಬೆನ್ನ ಹತ್ತದ. ಹೂವು ಹೆಂಗದ, ಎಷ್ಟು ಸುಗಂಧ ಅದ, ಅಷ್ಟು ಜೇನ್ ನೊಣಗಳು ಆಮೇಲೆ ಗುಂಗಿ ಹುಳ ಬರ್ತವೆ. ಪರಿಮಳ ಅನುಸರತಿ ಯಾವುದು? ಭೃಂಗಿ. ಅಲಿ ಅಂದ್ರೆ ಭೃಂಗಿ. ಭೃಂಗ ಅದು ಗುಂಗಿ ಹುಳ ಪರಿಮಳವನ್ನು ಬೆನ್ನತ್ತದ. ಇದನ್ನೇ ಇನ್ನು ಶ್ರೀಮಂತಿಕೆ ಯಾರಿಗೆ ಸಿಗುತ್ತದೆ? ನಯಗುಣ ಸಮೃದ್ಧಿ. ಯಾವ ಮನುಷ್ಯನ ಹಂತ್ಯಾಕ ವಿನಯ ಅದ ಅಲ್ಲಿ ಲಕ್ಷ್ಮಿ ಇರ್ತಾನೆ. ಶ್ರೀಮನ್ ಮಹಾಭಾರತದಲ್ಲಿ ಕ್ರೋಧ ಶ್ರೀಯಂ ಹರತಿ. ಸಿಟ್ಟಿದ್ದ ಮನುಷ್ಯ ಶ್ರೀಮಂತಿಕೆ ಕಳ್ಕೋತಾನೆ. ಸಿಟ್ಟಿದ್ದ ಮನುಷ್ಯ ಅವನಂತಕ ಲಕ್ಷ್ಮಿ ಇರುವುದಿಲ್ಲ. ಯಾಕೆ? ಸಿಟ್ಟಿದ್ದ ಮನುಷ್ಯ ಕೋರ್ಟಿಗರೆ ಹೋಗ್ತಾನೆ, ಜಗಳದ ತೆಗಿತಾನೆ, ತೆಲಿಯರೆ ಹೊಡ್ಕೋತಾನೆ, ದವಾಖಾನೆಗೆ ಹೋಗ್ತಾನೆ, ಕೋರ್ಟಿಗರೆ ಹೋಗ್ತಾನೆ. ಆ ಮನುಷ್ಯ ಸಿಟ್ಟು ಬಂದು ಸುಮ್ಮನೆ ಇರಂಗಿಲ್ಲ. ಏನಾರ ಒಂದು ಅಪರಾಧ ಮಾಡ್ತಾನೆ. ಅಪರಾಧ ಮಾಡಿ ಏನಪ್ಪ ಅಂತ ಕೇಳಿದ್ರ ಲಕ್ಷ್ಮಿ ಕಳ್ಕೋತಾನೆ. ಲಕ್ಷ್ಮಿ ಎಲ್ಲಿರ್ತಾರ? ವಿನಯ ಗುಣ ಸಮೃದ್ಧಿ. ಎಲ್ಲಿ ಮನುಷ್ಯನಂತಕ ವಿನಯ ಅದ, ಪ್ರೀತಿ ಪ್ರೇಮ ಅದ, ನಯ ವಿನಯ ಅದ, ಅಂಥಲ್ಲಿ ಲಕ್ಷ್ಮಿ ಅವರು ಬೆನ್ನ ಹತ್ತಿ ಹೋಗ್ತಾರೆ. ಇನ್ನೊಂದು ಕಡೆ ಹೇಳ್ತಾರ, ಕೇಳ್ಯಾರ ಲಕ್ಷ್ಮಿಗೆ ನೀ ಯಾರಂತಕ್ಕಿರ್ತಿ ಅಂತ. ನಾ ಯುದ್ಧ ಮಾಡೋರ್ ಅಂತಕ್ಕಿರಂಗಿಲ್ಲ. ಯಾಕೆ? ಅವ್ನು ಜಲ್ದಿ ಸಾಯ್ತಾನ, ಗುಂಡಿ ಆಗ್ತೀನಿ, ನಾ ಅವ್ರಂತಕ್ಕೆ ಹೋಗಂಗಿಲ್ಲ. ಅವ್ರಿಗೆ ವರ್ಸಂಗಿಲ್ಲ ನಾ ಲಕ್ಷ್ಮಿ. ಶೂರನಿಗೆ ವರ್ಸಂಗಿಲ್ಲ ನಾ. ಮೂರ್ಖನ ಹಂತ್ಯಾಕ್ ಹೋಗಂಗಿಲ್ಲ. ಬ್ರಾಹ್ಮಣ ಹಂತ್ಯಾಕ್ ಹೋಗಂಗಿಲ್ಲ. ಯಾಕೆ? ದಿನ ನನ್ನ ಮನೆ ನಷ್ಟ ಮಾಡ್ತಾರ. ಅವ್ರು ದಿನ ಕಮಲ ಕಿತ್ತಾರ, ದೇವರಿಗೆ ಏರಿಸ್ತಾರ. ನಾ ಕಮಲದಾಗ ಇರ್ತೀನಿ. ನಾನು ವಾಸ ಕಮಲ ಸ್ಥಾನ. ಅವ್ರು ದಿನ ಕಿತ್ತು ದೇವರಿಗೆ ಏರಿಸ್ತಾವ, ನನ್ನ ಮನೇನೆ ಹಾಳು ಮಾಡ್ತಾವ. ಅವ್ರಂತಕ್ಕೆ ಹೋಗಂಗಿಲ್ಲ. ಮತ್ತೆ ನೀ ಯಾರಂತಕ್ಕೆ ಹೋಗ್ತೀನಿ? ನಂಬರ್ ಒಂದು ಜಿಪುಣಿ ಯಾವದಾನ ಅವನಂತಕ್ಕೆ ನಾ ಇರ್ತೀನಿ. ಯಾಕೆ? ಸ್ವಂತ ಖರ್ಚು ಮಾಡಂಗೆಲ್ಲ ತಾನು ಚೆನ್ನಾಗಿ ಗೊಳೆ ಮಾಡಿ ನಾವು ಹಿಂಗೆ ಮಾಡ್ಕೋತೇನೆ. ಎಣಸೋದು ಮಾಡ್ತಾನೆ. ನನ್ನ ಮೇಲೆ ಭಾಳ ಜಮ ಅದ, ಅವನಂತಕ್ಕೆ ಇರ್ತೀನಿ ಅಂತ ಹೇಳಕ್ಕೆ. ನನ್ನ ಭಾಳ ಪ್ರೀತಿ ವಿನಯ ಅದ. ಅದಕ್ಕೆ ಹೇಳಿದ್ರು ನಯ ಗುಣ ಸಮೃದ್ಧಿ. ಲಕ್ಷ್ಮಿ ಎಲ್ಲಿರ್ತಾಳೆ ಅಂತ ಕೇಳ್ತಾರೆ, ವಿನಯವಂತರಲ್ಲಿ ಇರ್ತಾಳೆ, ಕ್ರೋಧಿಗಳಲ್ಲಿ ಇರುವುದಿಲ್ಲ. ಇದೆ ನೀರು ಎದುರು ಬೆನ್ನ ಹತ್ತದ? ನಿಮ್ಮನ್ನ ಮನಸ್ಸರತಿ ಸಲಿಲಂ. ನೀರು ಎಲ್ಲಿ ಹೋಗ್ತದೆ? ಎಲ್ಲಿ ಇಳುಕಲ್ಲದ ಅಲ್ಲಿ ಹೋಗ್ತದೆ. ನೀರು ಎಕಡೆ ಹೋಗ್ತದ? ಎಲ್ಲಿ ಇಳುಕಲ್ಲದ ಚಂದದ ಆ ಕಡೆ ಹೋಗ್ತಲ್ಲ ನೀರು. ಹಿಂಗೆ ಹೋಗ್ತದೆ. ನೀರು ಹೋಗಿಲ್ಲ. ನೀರು ಇಳುಕಲ ತೆಗ್ಗನ್ನೇ ಅನುಸರಿಸುತ್ತದೆ. ನೋಡಿ ಹೆಂಗದರಿ. ಲಕ್ಷ್ಮಿ ವಿನಯವನ್ನೇ ಅನುಸರಿಸುತ್ತಾಳೆ. ಭ್ರಮರವು ಪರಿಮಳವನ್ನೇ ಅನುಸರಿಸುತ್ತದೆ. ಹಾಗ ಅದರಂತೆ ಬುದ್ಧಿ ಏನು ಅನುಸರಿಸ್ತದೆ? ಹೆಂಗಿದ್ರೆ ಬುದ್ಧಿ ಬರ್ತದೆ ಅಂತ ಕೇಳಿದ್ರೆ, ವಿಧಿ ಲಿಖಿತ ಮನುಸರತಿ ಬುದ್ಧಿ. ನಿಮ್ಮ ಲಿಖಿತ ಏನದ ಪೂರ್ವ ಜನ್ಮದ ಕರ್ಮಗಳ ಅನುಸಾರವಾಗಿ ಬುದ್ಧಿ ಬರ್ತದೆ. ಅರ್ಥಾತ್ ಪುಣ್ಯವಂತರಿಗೆ ಒಳ್ಳೆಯ ಬುದ್ಧಿ ಇರ್ತದೆ. ವಿಧಿ ಲಿಖಿತ ನಿಮಗೆ ಗೊತ್ತದ. ಇಬ್ರು ಅಣತಂಬರೇ ಅದಾರ. ದುರ್ಯೋಧನನು ಅದಾನ, ಧರ್ಮರಾಯನು ಅದಾನ. ಇಬ್ರು ಅದಾರಲ್ಲ. ಅವನ ಬುದ್ಧಿ ಹಂಗ, ಇವನ ಬುದ್ಧಿ ಹಂಗ. ಎಷ್ಟು ವಿಚಿತ್ರವಾದ ನೋಡ್ರಿ. ಒಂದೇ ವಂಶದೊಳಗೆ ಸಣ್ಣಪ್ಪ ದೊಡ್ಡಪ್ಪನ ಮಕ್ಕಳು ಇಬ್ರು, ಕಾಕ ಬಾಬನ ಮಕ್ಕಳು ಇಬ್ರು. ಒಬ್ಬನ ಬುದ್ಧಿ ಹೆಂಗದ? ಯಾಕೆ ಹಂಗದ? ಅದಕ್ಕೆ ಅವನಿಗೆ ಕೊನೆಗೆ ಸರ್ವನಾಶ ಆಯ್ತು. ಯಾರಿಗೆ ಅಂತ ಕೇಳಿದ್ರೆ ದುರ್ಯೋಧನ ನಾಶ. ಆದ್ರೆ ವಿನಯ ಉಳ್ಳವನಾಗಿರುವುದರಿಂದ, ಗುರು ಶಾಸ್ತ್ರಗಳಲ್ಲಿ ಭಾವ ಉಳ್ಳವನಾಗಿರುವುದರಿಂದ
ಕೊನೆಗೆ ವಿಜಯಲಕ್ಷ್ಮಿ, ಶ್ರೀಲಕ್ಷ್ಮಿ ಅದು ಯಾರಿಗೆ ಸಿಕ್ತು ಅಂತ ಕೇಳಿ ದುರ್ಯೋಧನಿಗೆ ಸಿಕ್ತು ಅನ್ನೋದು ನೀವು ಮಹಾಭಾರತದಲ್ಲಿ ನೋಡ್ತೀರಿ, ಕೇಳ್ತೀರಿ. ಅದಕ್ಕೆ ಪುಣ್ಯಾತ್ಮರೇ, ಮನುಷ್ಯನಿಗೆ ಸದ್ಬುದ್ಧಿ ಅಂತೇಳಿ, ಸದ್ಬುದ್ಧಿಗಳು ಸತ್ ಕರ್ಮದಿಂದನೇ ಜನ್ಯ ಆಗುತ್ತಾವ ಅನ್ನೋದು ನಾವು ಎಂದೂ ಮರಿಬಾರದು. ವಿದ್ವಾಂಸ ಆಗುದು ಬೇರೆ, ಶಾಣ್ಯರಾಗುದು ಬೇರೆ. ಶಾಣೆಯವರು ಆದವರೆಲ್ಲ ಸದ್ಬುದ್ಧಿ ಇರ್ತಾರಂತ ನಮ್ಮ ತಪ್ಪು ಕಲ್ಪನೆ ಅದು. ಡಾಕ್ಟರ್ ಇಂಜಿನಿಯರ್ ಆದವರು ಕೋಟಿಗಟ್ಟಲೆ ಗಳಿಸ್ತಿರ್ಬೇಕು, ಅವ್ರು ಸದ್ಬುದ್ಧಿ ಅಂತಲ್ಲ. ಈ ದಿನ ನೋಡಕತ್ತೀರಿ ನೀವು, ಡಾಕ್ಟರ್ ಯಾರು 70 ಲಕ್ಷ ಕಾರಣ ಬಿಟ್ರಾದ, ಅವನ ಖಾಲಿ ಬಿಟ್ರಾದ, ಇವ್ರು ಗಳಿಸೋರೆಲ್ಲ ಸದ್ಬುದ್ಧಿ ಅಂತಲ್ಲ, ಹುಷಾರ ಹುಷಾರದ. ಸದ್ಬುದ್ಧಿ ಬೇರೆ. ಸದ್ಬುದ್ಧಿ ಅಂದ್ರೆ ಪುಣ್ಯ ಬುದ್ಧಿ. ಅಂಥ ಬುದ್ಧಿ ಬರಬೇಕು ಮನುಷ್ಯನಿಗೆ ಅಂದ್ರೆ ಕರ್ಮಗಳು ಸತ್ತಿರಬೇಕು, ಕರ್ಮಗಳು ಪರಿಷ್ಕೃತ ಇರಬೇಕು, ಕರ್ಮಗಳು ಒಳ್ಳೇದು ಇರಬೇಕು ಅಂತ ತಿಳ್ಕೊಂಡೇನೆ ತಮ್ಮ ಸತಿಯಾದ ಅಥವಾ ಶಿಷ್ಯಳಾದ ಸತಿಗೆ ನಮ್ಮ ಯಾಜ್ಞವಲ್ಕ್ಯ ಮಹರ್ಷಿಗಳು ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಪ್ರಸಂಗ ಅವರಿಗಿಬ್ಬರು ಹೆಂಡ್ರಿದ್ರು ಅಂತ ನೀವು ಕೇಳಿ. ಒಬ್ರು ಕಾತ್ಯಾಯಿನಿ, ಮೈತ್ರಿ ಅಂತ ಇಬ್ರು ಹೆಂಡ್ರವರು, ಘನ ವಿದ್ವಾಂಸರು, ಯಾಜ್ಞವಲ್ಕ್ಯ ಮಹರ್ಷಿಗಳು. ಭೂಮಿಗೆ ಶುಕ್ಲ ಯಜುರ್ವೇದವನ್ನು ತಂದವರೇ ಅವರು. ಕೃಷ್ಣ ಯಜುರ್ವೇದ ವಿದ್ಯೆಗೆ ಇಲ್ಲಿ ಹೇಳ್ತಿದ್ರು ಅವ್ರ ಗುರುಗಳಂತೆ. ಅವರು ವಿದ್ಯಾರ್ಥಿಯಾಗಿದ್ದರು, ಗುರುಗಳಂತ ಓದ್ತಿದ್ರು. ಆ ಗುರುಗಳಿಗೆ ಮಠದ ಖರ್ಚೆಲ್ಲ ರಾಜರು ನೋಡ್ತಿದ್ರು. ಹಿಂದಕ್ಕೆ ರಾಜರು, ಆ ಊರು ಶ್ರೀಮಂತರು ಯಾವ ಊರ ಮಠ ಇತ್ತಂದ್ರೆ ಆ ಮಠದ ಎಲ್ಲ ವ್ಯವಸ್ಥೆ ಊರು ಹಿರಿಯಾರು ಕೂಡಿ ಮಾಡ್ತಿದ್ರು, ಕುತ್ಕೊಂಡಿದೆ. ಆವಾಗ ರಾಜರು ಅವರ ಆಶ್ರಮದ ಖರ್ಚೆಲ್ಲ ಮಾಡ್ತಿದ್ರು. ಆಗಿನ ಕಾಲಕ್ಕೆ ರಾಜರು ಬಹಳ ಶ್ರೀಮಂತರಂದ್ರೂ ಪ್ರಶ್ನೆನೇ ಇಲ್ಲ, ಅದ್ರ ಜೊತೆಗೆ ಧಾರ್ಮಿಕರು ಇರ್ತಿದ್ರು. ಹಿಂದಕ್ಕೆ ನಮ್ಮಲ್ಲಿ ಹಳ್ಳಿಯಾಗ ಗೌಡ್ರ ಮನೆ ಯಾರ ಮನೆ ಇತ್ತಂದ್ರೆ ದಿನ ಅವ್ರ ಮನೆಗೆ ಒಬ್ಬರು 7 ಊಟಕ್ಕೆ ಬರಬೇಕು, ದಿನ ಪಾಸನೆ ಮಾಡ್ಕೊಂಡು ಹೋಗ್ಬೇಕು, ಪದ್ಧತಿ ಇತ್ತು. ಆಗ ಅವರ ಗುರುಗಳು ವೈಶಂಪಾಯನರು ಅಂತಿದ್ರು, ಯಾಜ್ಞವಲ್ಕ್ಯರ ಗುರುಗಳು. ಆ ವೈಶಂಪಾಯನರ ಮಠದ ಖರ್ಚೆಲ್ಲ, ಆಶ್ರಮದ ಖರ್ಚ ರಾಜರು ನೋಡ್ತಿದ್ರು. ಆಗ ರಾಜರು ಒಂದು ಮಾತು ಹೇಳಿದ್ರು, ಅಪ್ಪ ನಮ್ಮ ಮನೆಗೆ ಜನ ಒಬ್ಬ ಬ್ರಹ್ಮಚಾರಿ ಕಳಿಸ್ರಿ, ನಮಗೆ ಆಶೀರ್ವಾದ ಮಾಡಿ ಹೋಗ್ಲಿ, ಸ್ವಸ್ಥಯನ ಮಾಡಿ ಹೋಗ್ಲಿ, ನಮ್ಮ ಮನೆ ಪ್ರಸಾದ ತಗೊಂಡು ಹೋಗ್ಲಿ ಅಂತ ಗುರುಗಳು ಕೇಳ್ಕೊಂಡ್ರೆ ಜನ ಒಬ್ಬರಿಗೆ ಕಳಿಸ್ತಿದ್ರು ಪಾಳಿ ಮೇಲೆ. ಅವ್ರ ಹಂತಕ್ಕೆ 100 ಶಿಷ್ಯರು, ಜನ ಒಬ್ಬರಿಗೆ ಪಾಳಿ ಮೇಲೆ ಕಳಿಸ್ತಿದ್ರು. ಎಲ್ಲಿಗೆ? ರಾಜರ ಮನೆಗೆ. ಒಂದ್ ದಿವಸ ಯಾಜ್ಞವಲ್ಕ್ಯ ಬ್ರಹ್ಮಚಾರಿಯಾಗಿದ್ದಾಗ ಗುರುಗಳು ಹೇಳಿದ್ರಪ್ಪ, ನೀ ಇವತ್ತು ಹೋಗು ಅಂತ ಹೇಳಿದ್ರು. ಅವನಿಗೆ ಹೋಗಿ ರಾಜರಂತ ನಿಂತ. ರಾಜರು ಏನೋ ಒಂದು ಗದ್ದದಾಗ ಮಂತ್ರಿ ಜೊತೆಗೆ ಮಾತಾಡಕತ್ತಿದ್ರು. ಇವ ಹೋಗಿ ಅಂದ್ರ ಹೋಗಿದ್ದು. ಸ್ವಸ್ಥೇನ ಮಾಡಿದ. ರಾಜನ್ ನಿನ್ನ ಕಲ್ಯಾಣ ಆಗಲಿ ಎಲ್ಲ ಅನ್ನತ್ತೆಲ್ಲ ಹಿಂಗ್ ಮಾಡಿ ಅಕ್ಷತ ಹಾಕದ. ರಾಜ ಬಹಳ ಗಹನವಾದ ವಿಷಯದಲ್ಲಿ ಅವರು ಇಬ್ಬರು ಚರ್ಚೆ ಮಾಡುವಾಗ ಈ ಕಡೆ ಲಕ್ಷ್ಯ ಮಾಡಲಿಲ್ಲ. ಬಂದಾನಂದ್ರೆ ಬರ್ರಿ ಅನ್ಲಿಲ್ಲ, ಕೂಡ್ರ ಅನ್ಲಿಲ್ಲ, ಕೈ ಹಾಕಿ ತಗೊಂಡು ಹೋಗ್ಯಾನ. ರಾಜರಿಗೆ ಹಾಕ್ಬೇಕಂತ, ಆಶೀರ್ವಾದ ಮಾಡ್ಬೇಕಂತ. ರಾಜ ನೋಡವಲ್ಲ, ಬರ್ರಿ ಅನ್ನುವಲ್ಲ. ಅಪಮಾನ ಬಹಳ ಅನ್ನಿಸ್ತ ಅವ್ರಿಗೆ, ಯಾಜ್ಞವಲ್ಕ್ಯರಿಗೆ. ಅದೇ ನಾನು ಬಂದೀನಿ, ರಾಜ ಇರ್ಬೋದು, ಅತಿಥಿ ದೇವೋ ಭವ ನಮ್ಮ ಸಂಸ್ಕೃತಿ ಅದು. ನಾನೊಬ್ಬ ಬ್ರಹ್ಮಚಾರಿ. ಬ್ರಹ್ಮಚಾರಿ ಅಂದ್ರೆ ಬೆಂಕಿ. ಶಾಸ್ತ್ರದಾಗ ಏನಾರ ಬ್ರಹ್ಮಚಾರಿ ಅಂದ್ರೆ ಬೆಂಕಿ. ಬೆಂಕಿ ಇಟ್ಕೋಬಾರ್ದು.
ಮನೆ ಕಳ್ತನ ಆದ್ರೆ ಅರ್ಧಂಬರ್ಧ ಹಾಕದ, ಉರಿ ಹತ್ತದ್ರ ಪೂರಾ ಹೋಗ್ತದೆ. ಈ ಬೆಂಕಿ ಇದ್ದಂಗೆ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳ. ಸಮ್ಮಾನ ಮಾಡಲಿಲ್ಲ, ಸ್ವಲ್ಪ ತೇಜ್ ಮಿಜಾಜಿತ್ತೇನು ಯಾಜ್ಞವಲ್ಕ್ಯರದು, ಸಟ್ನೆ ಹೊಳೆದ್ರು. ಕೈ ಅಕ್ಕಿ ಇದ್ರು, ಅಕ್ಕಿ ಏನು ಮಾಡಿದ್ರು ಅಂದ್ರೆ ದಾರ್ಯಾಗ ಹೋಗುವಾಗ ದನ ಕಟ್ಟೋದೊಂದು ಗೂಟ ಇತ್ತು. ಗೂಟ ಏನಂತಾರ, ಗೂಟ ಅಂತಾರ. ಸಿಟ್ಟು ಬಂದ ಗುಟ್ಟಿಗೆ ಹೋಗೋದು, ಅಕ್ಕಿಗಳು ಹೋಗ್ಬಾರ್ದು. ರಾಜನ ಮೇಲೆ ಹಾಕೋ, ಎಂಥವ್ರ ಮೇಲೆ ನೋಡಕ್ ತಯಾರಿಲ್ಲ, ಮಾತಾಡಕ್ ತಯಾರಿಲ್ಲ, ಎಂಥವ್ರ ರಾಜನ ನಿಲ್ಬೇಕು ಹಾಕೋದು. ಅವ್ರು ಹೋದ ಮೇಲೆ ಈ ಮಾತು ಮುಗಿದ ಮೇಲೆ ರಾಜ ಕೇಳಿದ್ರಿ, ಆ ಬ್ರಹ್ಮಚಾರಿ ಬಗ್ಗೆ ಏನೋ ಆಶೀರ್ವಾದ ಮಾಡಕ್ಕೆ ಕಡೆ ಹೋದ. ಇಲ್ಲಿ ಅವ್ರು ನಿಂತು ವಾಪಸ್ಸು ಹೋಗುದು. ರಾಜನಿಗೆ ಬಹಳ ಕೆಟ್ಟ ಅನಿಸ್ತು. ಸ್ವಾಮಿಗಳು ಬಂದು ಆಶೀರ್ವಾದ ಮಾಡಲಿ ಹೋದರಲ್ಲ ಅಂತ ತಿಳ್ಕೊಂಡು ಹೊರಗೆದ್ದು ಬಂದು ನೋಡ್ತಾನೆ. ಆ ಗೂಟ ಅದು ಚಿಗುರಿ, ಅದು ಪಂಟಿ ಎಲ್ಲಿ ಬಂದವಲ್ತು. ರಾಜನಿಗೆ ಗಾಬರಿ ಆಯ್ತು. ಭಾಳ ದೊಡ್ಡ ಮಹಾತ್ಮರು ಕಾಣತಾರಪ್ಪ, ಇದು ಎಂಥದ್ದು ಬಂತು, ನಾ ಎಂಥ ಪಾಪ ಕಟ್ಕೊಂಡೆ, ತಪ್ಪಾಯ್ತಲ್ಲ ಅಂತ ತಿಳ್ಕೊಂಡು ಮಂತ್ರಿ ಕೊಟ್ಟು ಕಳಿಸೋದು ಗುರುವ ಅಂತ. ನಾಳೆಗೆ ಇವತ್ತ್ಯಾರು ಬಂದಿದ್ರು ನಾಳೆಗೆ ಅವರಿಗೆ ಕಳಿಸದೆ ಆಶೀರ್ವಾದ ಮಾಡತ್ತ. ಯಾಕೆ ಭಾಳ ಭಾರಿ ಕಾಣ್ತಾನವ. ಯಾಕೆ ಒಣಗುದು ಕಟ್ಗೆ ಸಿಗುತ್ತದ ಅಂದ್ರೆ ಬಹಳ ದೊಡ್ಡ ಮಾತನ್ನು ಕಾಣ್ತಾರೆ, ನಾಳೆಗೆ ಅವ್ರಿಗೆ ಕಳಿಸಲಿ ಅಂದ್ರು. ಆಯ್ತು ಅಂದ್ರು ಗುರುಗಳು. ಮರುದಿವ್ಸ ಯಾಜ್ಞವಲ್ಕ್ಯ ಹೋಗಂದ್ರು, ನಾವು ಹೋಗಂಗಿಲ್ಲ ಅಂದ್ರು. ಒಂದ್ಮೇಲೆ ಅಪಮಾನಗದಲ್ಲಿ ಹೋಗಕ್ಕ, ರಾಜ ಇರ್ಲಿ ಪೋತರಾಜ ಇರ್ಲಿ, ಮಹಾರಾಜ ನಾ ಹೋಗುದಿಲ್ಲ. ಹಂಗ್ಯಾಂಗ ಅಂದ್ರು, ಹೋಗುದಿಲ್ಲ. ಗುರುಗಳಂದ್ರು, ನನ್ನ ಮಾತು ನಾ ಗುರು ಹೇಳಕತ್ತೇನು, ನೀವು ಯಾರೇ ಕೇಳ, ಅಪಮಾನವನ್ನ ನಾ ಸಹಿಸೋದಿಲ್ಲ ಅಂದ್ರು. ಅವನು ಮತ್ತೆ ದಿಟ್ಟ ಮನುಷ್ಯನೇ ಇದ್ದ. ಅಪಮಾನ ನಾ ಸಹಿಸೋದಿಲ್ಲ ಅಂದ. ಕೃಷ್ಣ ಯಜುರ್ವೇದ ಓದ್ಸ್ಯಾರ ಗುರುಗಳು, ನಾ ಸಹನ ಮಾಡೋದಿಲ್ಲ ಅಂದ. ಇಂಥ ಸಿಟ್ಟಿನ ಶಿಷ್ಯ. ಅವ್ರಂದ್ರು, ನೀ ಶಿಷ್ಯನಿಗೆ ಇಟ್ಟು ಸಿಗ್ತದ, ನನಗೆ ಹೆಂಗಿರ್ಬೇಕು ಅಂದ್ರು ಅವ್ರು. ಏನ್ ಮಾಡ್ತೀರಿ ಮಾಡ್ರಿ, ನಾ ಹೋಗಿಲ್ಲ ಅಂತ. ಏನ್ ಮಾಡ್ತಾ ಈ ಮಾಡಕ್ಕೆ ಏನ್ ಬರ್ತಾರೆ, ಏನಿಲ್ಲ ನಾ ಕೊಟ್ಟ ವಿದ್ಯೆ ಎಲ್ಲ ವಾಪಸ್ ಮಾಡು ಅಂದ್ರು. ಇದು ಬಹಳ ಪಂಚಾಯತಿ ಅಲ್ರಿ. ನಾ ಹೇಳೋದು ವಿದ್ಯೆ ಎಲ್ಲ ವಾಪಸ್ ಮಾಡೋದು. ಕೊಡ್ತೀನಿ ಕರೆ, ನಾ ಹೋಗಿಲ್ಲ ಅವನು ಅಂತವನೇ ಇತ್ತು. ನಿಮ್ ವಿದ್ಯೆ ಎಲ್ಲ ಕೊಡ್ತೀನಿ, ನಾ ವಾಪಸ್ ಅಪಮಾನದಲ್ಲಿ ಹೋಗಂಗಿಲ್ಲ ಅಂದ. ಕೊಡೋದು ಹೆಂಗ್ರಿ? ಕಿಶೋರ ಕೈಯಾಗ ಕೊಡ್ತೀವಿ. ವಿದ್ಯೆ ಒಳಗೆ ಹೋದದ್ದು ಕೊಡೋದು ಹೆಂಗದ, ತಲೆಯಾಗ ಹೋಗಿ ವಿದ್ಯೆ ಕೊಡೋದು ಹೆಂಗ? ಅವಾಗ ಅಂತವ್ರು ಇದ್ರಿ ಶಿಷ್ಯರು, ಹಂಗಿದ್ರು ಗುರುಗಳು ಹಂಗಿದ್ರು. ಅವ ಅಂದ ಕೊಡ್ತೀನಿ ಅಂತ ತಿಳ್ಕೊಂಡು ಘಟ ಒಂದು ತಂದು ತೊಗೊಂಡು ನೀರು ಕುಡ್ದ ಉಫ್ ಉಗುಳದಾಗ್ತಿರ್ತು. ವಿದ್ಯೆ ಎಲ್ಲ ಬಿತ್ತಲ್ಲಿ. ಆ ವಿದ್ಯಾ ಉಗುಳದ ವಿದ್ಯೆಯನ್ನ ಚಿತ್ತರಿ ಅಂತಕ್ಕಂಥ ಪಕ್ಷಿಗಳು ಬಂದು ತಿಂದು, ಅವು ತಿಂದದಕ್ಕೆ ತೈತ್ತರಿಯ ಉಪನಿಷತ್ತಾಯ್ತು. ತೈತ್ತರಿಯ ಉಪನಿಷತ್ತಾಯ್ತು. ವಿದ್ಯಾ ವಾಪಸ್ ಉಗುಳ್ದ. ಆದ ಇನ್ ಹೆಂಗ್ ಮಾಡ್ಬೇಕು? ಇನ್ನು ಭೂಮಿ ಮೇಲ್ರೆ ಯಾರನ್ನ ಕಲ್ಸಂಗಿಲ್ಲ ವಿದ್ಯೆ. ಗುರುಗಳಿಗೆ ವಾಪಸ್ ಮಾಡೋದು ಯಾಕೆ ಕಲಿಸ್ತಾರೆ? ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲರಯ್ಯ. ಇಲ್ಲಿ ವಾಪಸ್ ಮಾಡೋದು ಯಾವ ದೇಶದಾಗ ಯಾರು ಗುರುಗಳು ಕಲಿಸ್ತಾರೆ? ಕಲ್ಸಂಗನೇ ಇಲ್ಲಿ. ಗುರುಗಳು ಹೊಳೆ ಮಾತಾಡ್ತಾರೆ, ಇನ್ಯಾಕ ಕಲಿಸೋದು? ಯಾರು ಕಲಿಸ್ತಾರೆ? ಅವ ಅಂದ, ಈ ಭೂಮಿ ಮೇಲೆ ಮಂದಿದ ಗೆಳತನೇ ಬೇಡ ನಾವು. ಎಲ್ಲಿಗೆ ಹೋದ? ಸೂರ್ಯ ಭಗವಂತನಂತಕ್ಕೆ ಹೋದ. ಸೂರ್ಯ ಭಗವಂತನಿಗೆ ಬೇಡ್ಕೊಂಡ, ಹೇ ಭಗವಂತ ನಾರಾಯಣ ನನಗೆ ವಿದ್ಯೆ ಕೊಡು ಅಂತ ಕೇಳಿದ. ಶುಕ್ಲ ಯಜುರ್ವೇದ ವಿದ್ಯೆ
ಸೂರ್ಯನ ಹಂಚಕ್ಕಿತ್ತು, ಭೂಮಿ ಮೇಲೆ ಇರಲಿಲ್ಲ. ಅವ ಅಂದ, ನಾ ಹೆಂಗ್ ಕಲಿಸ್ತ ಚಂತನ ಚೊಬಿಸ್ಕೊಂಡೆ ತಿರ್ಗವನ, ನಾ ಒತ್ತಲ್ಲಿ ಇರ್ತೀನಿ, ನಾ ತಿರ್ಗವನ. ಮತ್ತೆ ಸೂರ್ಯ ತಿರುಗ್ತಾನೆ ಇಲ್ಲ ಮತ್ತೆ ಹೆಂಗ್ ಕಲಿಸ್ಬೇಕು? ನೀವು ಹಿಂಗೆ ಕಲಿಸ್ರಿ, ನೀವು ಅಲ್ಲಿ ಕುಂತ ಹೇಳ್ರಿ, ನಾ ಅಲ್ಲಿ ಕುಂತ ಕೇಳ್ತೀನಿ. ನಾನು ಸೂರ್ಯ ಭಗವಂತ ಯಾಜ್ಞವಲ್ಕ್ಯರಿಗೆ ಸದಾ ತಿರುಗಾಡ್ಕೋತೆ, ಗುರು ಶಿಷ್ಯರೊಬ್ಬರು ಹಂಗೆ ಈ ಶುಕ್ಲ ಯಜುರ್ವೇದವನ್ನ ಅವರಿಗೆ ಉಪದೇಶ ಮಾಡಿದರು. ಆವಾಗ ಗುರುಗಳು ಬಂದು ಭೂಮಿಗೆ ನಮಸ್ಕಾರ ಮಾಡದ. ಗುರುಗಳಂದ್ರು, ನಾ ಶಿಟ್ಟು ಮಾಡಿದ್ದು ಯಾಕೆ ಮಾಡೀನಿ ಅಂತ ಹೇಳಿದ್ರೆ, ಆ ವಿದ್ಯೆ ಸೂರ್ಯನ ತರ್ಲಿಕ್ಕೆ ನೀವು ಒಬ್ಬನೇ ಯೋಗ್ಯ ಇದ್ದಂತ ತಿಳ್ಕೊಂಡೆ ನಿನ್ನ ಮೇಲೆ ನಾ ಶಿಟ್ಟಾಗೀನಿ, ಆ ವಿದ್ಯೆ ವಾಪಸ್ ಬರ್ತೀವಿ. ಶಿಷ್ಯರ ಮೇಲೆ ನನಗೆ ಕರುಣ, ಯಾಕೆ ಆ ವಿದ್ಯೆ ನಿನ್ನ ಬಿಟ್ಟು ಯಾರೂ ಕೂಡ ಭೂಮಿ ತರ್ಲಿಕ್ಕೆ ಅಯೋಗ್ಯ ಅದಾರ ಅಂತ ತಿಳ್ಕೊಂಡು ನಿನ್ನ ಆ ವಿದ್ಯೆ ವಾಪಸ್ ತಗೊಂಡೀನಿ, ನೀನು ಆ ವಿದ್ಯೆಯನ್ನು ಕಲ್ಕೊಂಡು ಬಂದಿ ಅಂತ ಯಾಜ್ಞವಲ್ಕ್ಯ ಮಹರ್ಷಿಗಳಿಗೆ ಈ ಮಾತನ್ನ ಬರ್ತದ. ಅವರಲ್ಲಿ ಅವರಿಗೆ ಇಬ್ಬರು ಹೆಂಡ್ರಿದ್ದರು ಅಂತ ಕೇಳಿರಿ. ಅದ್ರಾಗ ಏನಪ್ಪಾ ಅಂತ ಕೇಳಿದರೆ, ಇವರು ಜನಕರಾಜನ ಸಭೆಗೆ ಹೋಗಿ ಅಲ್ಲಿ ವಿವಾದವನ್ನು ಮಾಡಿ ಸಮಸ್ತ ಪಂಡಿತರ ಮಧ್ಯದಲ್ಲಿ ಗೆದ್ದು ಯಾರು ತಾವು ಬ್ರಹ್ಮಜ್ಞಾನಿ ಇದ್ದಾರ ಅಂತ ಸ್ಪಷ್ಟ ಮಾಡಿ ನಿಶ್ಚಯ ಮಾಡಿ ಹೇಳ್ತಾರೆ, ಅವರಿಗೆ ಬಂಗಾರದಿಂದ ಕೊಂಬೆಣಸ, ಕೋಡಿಗೆ ಬಂಗಾರ ಕೊಂಬೆಣಸ, ಮೈ ಮೇಲೆ ಬಂಗಾರದೇ ಜೋಲಿ ಹಾಕುದನ್ನ ದಾನ ಮಾಡ್ತೀನಿ, 100 ಆಕಳ 1000 ಆಕಳ ಯಾರು ನಿಶ್ಚಯ ಮಾಡ್ತಾರೆ ಅವರಿಗೆ ಕೊಡ್ತೀನಿ ಅಂತ ಹೇಳಿದ್ರು. ಬ್ರಹ್ಮ ಸಭಾ ನಡೀತದೆ. ಎಲ್ಲರೂ ಬ್ರಹ್ಮಜ್ಞಾನಿಗಳೇನೆ, ಕಡಿಮೆ ಇರಲಿಲ್ಲ, ಎಲ್ಲರೂ ಇದ್ರು ಖರೆ. ಬ್ರಹ್ಮವನ್ನು ಅರಿತವನು ಸುಮ್ಮನಾಗಿರಬೇಕು. ಅವ ಸುಮ್ಮನೆ ಹಿಡಿದಿದ್ರೆ ಕಳ್ಳನು ಹೋಗಿ ಕೆಮ್ಮಿದಂತಕ್ಕೂ ಸರ್ವಜ್ಞ. ಬ್ರಹ್ಮ ಇದ್ದವ ಯಶ್ಯಾಮತೆ ತಸ್ಯ ಅಮತಂ, ಯಶ್ಯ ಅಮತಂ ತಸ್ಯ ಅಮತಂ. ಶಾಸ್ತ್ರ ತಿಳಿದವರು ತಿಳಿದಿನಂತ ಎಂದು ಹೇಳಂಗಿಲ್ಲ, ಹೌದಲ್ಲ? ತಿಳಿದ ತಾನೇ ಗೊತ್ತಾಗ್ತದೆ. 7 ತಿಂಗಳು 8 ತಿಂಗಳಿದ್ದು ಹೆಣ್ಮಗಳು ನಾವು ಹೊಟ್ಲಿದ್ದೆ ಅಂತ ಹೇಳ್ಕೊತ ತಿರುಗಾಡಿದ್ರೆ ಹುಚ್ಚಿ ಅಂತಾರು. ನೀ ಯಾಕೆ ಹೇಳ್ತಾರೆ? ಹೊಟ್ಟಿನೇ ಹೇಳ್ತವೆ, ಯಾರು ಹೇಳೋದು ಜರುರತಾನೆ ಇಲ್ಲ ಅದಕ್ಕೆ. 8 ತಿಂಗಳು ಹೊಟ್ಟೆ ಇದ್ದಕ್ಕೆ ನಾವು ಹೊಟ್ಲಿದ್ದೆ ಅಂತ ಹೇಳಿದ್ರೆ ಬಂದು ನಡೀತಾನಿಲ್ಲ, ಹುಚ್ಚದೇನು ಮತ್ತೆ ತಾನು ನಿನ್ನ ಹೊಟ್ಟಿನೇ ಮಾಡ್ತಾನೆ. ಅನುಮಾನವೇ ಕವನನ್ನ ತಾನೇ ಸೂಚಿಸುತ್ತಿರುವುದು. ನಿಜಗೊಂಡು ವರದಾನ. ಬ್ರಹ್ಮಜ್ಞಾನಿನ ಅಂತ ಹೇಳೋದು ಜರುರತ್ತಿಲ್ಲ, ಹೇಳಿದ್ರೆ ನೀ ಬ್ರಹ್ಮಜ್ಞಾನಿ ಅಲ್ಲ. ಯಶ್ಯ ಮತಂ ತಸ್ಯ ಅಮತಂ. ಯಾರನ್ನ ತಿಳಿದಿನ ಅಂತಾರೋ ತಿಳಿದಿಲ್ಲ ಅಂತ ವೇದ ಹೇಳ್ತದೆ. ಅದಕ್ಕವ ಪಂಡಿತರಿಗೆಲ್ಲ ಕೂಡಿಸಿ ಯಾರು ನಾ ಬ್ರಹ್ಮಜ್ಞಾನಿ ಇದ್ದೀನಿ ಅಂತ ಹೇಳ್ತೀರಿ, ಅವರಿಗೆ 1000 ಆಕಳ ಬಂಗಾರ ನಾನು ತುಂಬುದು ಕೊಡ್ತೀನಿ ಅಂದ. ಯಾಕೆ ಇದ್ದವ್ರು ಹೇಳಕ್ ಬರಂಗಿಲ್ಲ, ಹೇಳೋರು ಇರಂಗಿಲ್ಲ. ನಾನು ಆಕಳು ಇಲ್ಲೇ ಇರ್ತಾವ, ಅವ್ರ ಮನೆಗೆ ಹೋಗ್ತಾವ. ಇಟ್ಟು ಪ್ಲಾನ್ ಮಾಡಿದ್ದವ. ಸಭಾದಾಗ ಕೂಡುದು ಎಲ್ಲರೂ ಕೇಳಿದ್ರು, ಯಾರು ಬ್ರಹ್ಮಜ್ಞಾನಿಗಳು? ಎಲ್ಲರೂ ಬ್ರಹ್ಮಜ್ಞಾನಿ ಅಂದ್ರೆ ಇಲ್ಲ. ಅಕಸ್ಮಾತ್ ನಿಮ್ಗೆ ಕೇಳಿದ, ನೀವು ಮಕ್ಕೊಂಡಿದ್ರಿ, ಕಾಕ ನಿತ್ಯತೆ ಏನಂತ ಕೇಳಿದ್ರ ಏನಂತ? ಮಕ್ಕೊಂಡವ್ರು ನಿತ್ಯ ಹತ್ಯದ ಅಂದ್ರ, ಹತ್ಯದ ಅಂದ್ರ ಹತ್ಯದಂತನೇ ಇಲ್ಲ ಅಂತೆ. ಎಂತೆ ನೀವು ಮಕ್ಕೋಡ್ ಬಳಕ ನಾನು ನಿಮ್ಗೆ ಕೇಳಿದೆ ನಿದ್ದೆ ಹತ್ಯದೇನು ಯಾಕೆ ಅಂದ್ರೆ ಹ್ಞೂ ಅಂತಂದ್ರ ಹತ್ಯದ ಇರ್ಬೇಕ ಇಲ್ಲ? ಹತ್ಯದ ಹ್ಞೂ ಅಂದ್ರೆ ಹತ್ಯದ ಅಂತೀವಿ ಇಲ್ಲ, ಗಪ್ಪಿದ್ರು ಹತ್ಯದ ಅಂತ. ಅವ ಹ್ಞೂ ಅಂದ ಹತ್ಯದ ಅಂದ್ರೆ ಹತ್ತಿಲ್ಲ ಅಂತ. ಹಂಗ ಬ್ರಹ್ಮಜ್ಞಾನಿ ಅದನ್ನ ಅಂದ ಇಲ್ಲ ಅಂತ. 1000 ಆಕಳ ಯಾರು ಕೊಡ್ತಾರೆ? ಕೊಡ್ಲಿ, ಬೈಲಿ. ಬ್ರಹ್ಮಜ್ಞಾನಿ ಅದೇನಿ ಅಂತ ಹೇಳಿ ಆಕಳ ಬೈಲಿ ಅಂದವ. ಪಂಡಿತರು ಎಲ್ಲರೂ ಬ್ರಹ್ಮಜ್ಞಾನಿ ಇದ್ದು ಕರೆ.
ಇದ್ದೀನಿ ಅಂದ್ರೆ ಇಲ್ಲಪ್ಪ, ನಿನ್ ಜೊತೆ ಅಂದ್ರೆ ನಿನ್ ಜೊತಿಲ್ಲ, ಸುಮ್ಮನೆ ಕುಂತು. ಆದ್ರೆ ಈ ಯಾಜ್ಞವಲ್ಕ್ಯ ಋಷಿ ವಯಂ ಬ್ರಹ್ಮ ವಿಧಾಮಹ ಗೋಕಾಮ ಏವ, ಸಂಸ್ಕೃತ ಹೇಳ್ತಾರೆ, ನಾನು ಬ್ರಹ್ಮಜ್ಞಾನಿ ಇದ್ದೀನಿ, ಈ ಆಕಳು ಬೇಕು ತೊಗೊಂಡಿಯೋ ಆಕಳಂದ 1000 ಆಕಳಿ. ಎಲ್ಲಾರು ಪಂಡಿತರು ಹೊಟ್ಟೆಯಾಗ ಖಾರ ಕಲಸೋದೈತಿ. ಎಲ್ಲ ಇವನಿಗೆ ಇಟ್ಟು ಮಾತ್ರ ನಮಗೂ ಅನ್ನಕ್ಕೆ ಬರ್ತಿತ್ತು, ನಾವು ಅನ್ಲಿಲ್ಲಲ್ಲ. ಹೆಂಗಾಯ್ತು ಅಂತ ತಿಳ್ಕೊಂಡು ಎಲ್ಲ ಚಡ್ಪಡಿಸ್ರು, ಆಕಳು ತಗೊಂಡು ಹೋದ್ರು. ವಾದ ಶುರುವಾಯ್ತು, ನೀ ಬ್ರಹ್ಮಜ್ಞಾನಿ. ಎಲ್ಲ ವಾದವನ್ನು ಗೆದ್ದು 1000 ಆಕಳ ಬಂಗಾರ ತಗೊಂಡು ಮನೆಗೆ ಬಂದ್ರಿ. ಹೆಂಡ್ರು ಇಬ್ರು, ಭಾಳ ಪಂಚಾಯತಿ ಅದ, ಇಬ್ರು ಹೆಂಡ್ರು. ಇದು ಹಂಚ್ಬೇಕು ಹೆಂಗ? ಮನುಷ್ಯ ಎಲ್ಲಿ ಹೋಗ್ಬೇಕಾದ್ರೆ ಸದ್ದ ನೀವು ಬಂದಿರಿ, ಅತ್ತೆನೇ ಬರಲಿ, ನೀವೇ ಬರಲಿ, ಗಂಡ ಹೆಂಡತಿ ಬರಲಿ, ಹಿಂದೆ ಮನೆ ವ್ಯವಸ್ಥೆ ಮಾಡಿ ಬಂದಿರಿಲ್ಲ. ನೀವು 2 ದಿನ ಹೋಗು ತಕೊಂಡು ಉಪ್ಪ ಖಾರ ಎಣ್ಣೆ ಪಣ್ಣಿ 4 ರೂಪಾಯಿ ಕೊಟ್ಟೆ ಬಂದಿರಿ ನೋಡಿ. ನೀವು ಸೊಸಿಗೆ ಹೇಳೇ ಬಂದಿರಿ. ಮತ್ತು ಆ ಮನೆ ಇಬ್ಬರು ಹೆಂಡ್ರು ಅದಾರ. ಹೋದ ಕೂಡಲೇ ಅವ್ರ ಯಾಜ್ಞವಲ್ಕ್ಯರ ಮನಸ್ಸಿನಾಗ ಏನು ಬಂತು ಅಂದ್ರೆ, ಸಾಕಿನ ಆಸ್ತಿ ಬಂದದ, ಅವರಿಬ್ಬರು ಇರ್ತಾರೆ, ನಾನು ಅಡವಿಗೆ ಹೋಗ್ಬೇಕು, ವಾನಪ್ರಸ್ಥ ಆಶ್ರಮವನ್ನು ತಗೊಂಡು ಪರಮಾತ್ಮನ ಧ್ಯಾನದಲ್ಲಿ ಆನಂದದೊಳಗೆ ಇರಬೇಕು ಅಂತ ವಿಚಾರ ಬಂತವ್ರಿಗೆ. ವಿಚಾರ ಬಂದು ಇಬ್ಬರು ಹೆಂಡತಿ ಕರ್ಸೋದು. ನಾರೇ ಹೋಗ್ತೀನಿ ಈಗ ಬಿದರ್ಕ, ಜಲ ವ್ಯವಸ್ಥೆ ಮಾಡಿ ಬಂದಿರಲ್ಲ, ಬಿದರ್ಕ ಹೋಗುದು. ಹಂಗೆ ನಾವು ಹೋಗ್ತೀನಿ ಈಗ ವಾನಪ್ರಸ್ಥ ಅರಣ್ಯಕ್ಕೆ, ಹೊಳೆ ಬರೋದಿಲ್ಲ. ನೀವು ಹೊಳೆ ಹೋಗೋರಿದ್ದೀರಿ, ಅವ ಬರೋವಲ್ಲ, ನಾ ಏನು ಹೊಳೆ ಬರಂಗಿಲ್ಲ. ನಿಮಗೇನೇನು ಬೇಕು? ನಿನಗೇನು ಬೇಕು? ಕಾತ್ಯಾಯನಿ ಕೇಳ್ದ, ಸಣ್ಣ ಹೆಂಡತಿ, ದೊಡ್ಡ ಹೆಂಡತಿ ಮೈತ್ರಿ ಕೇಳೋದು ಕೂಡಲೇ ಹಂಗೆ ಸಣ್ಣಕ್ಕೆ ಭಾಳ ಶಾಣೆ ಇದ್ದಿಲ್ರಿ. ಆಕೆ ಅಂದು, ನೀವೇನು ನಿನ್ನ ಗೆದ್ಕೊಂಬಂದಿರಿ ಅಂದ್ರೆ ಎಷ್ಟ್ರಿ? 1000 ಆಕಳ ಆ ಬಂಗಾರ, ಅದೇ ನನಗೆ ಕೂಡ್ರಿ. ನೀವು ಸನ್ನೆ ಸರಿ ಆಗ್ರಿ, ಸತ್ಯಾನಾಸನೆ ಅದನ್ನು ನಾನು ಸಾಕಷ್ಟು ಇಷ್ಟ ಸಾಕು, ನನಗೆ ನಾನು ತಗೊಂಡು ಇರ್ತೇನೆ, ನೀವು ಬೇಕಾದ್ರೆ ಮಾಡಿ. ಇನ್ನೂ ಹಂಚಿಲ್ಲ, ಅಕ್ಕಿ ಹೇಳೋದು ತಾನು ಅಭಿಪ್ರಾಯ ಹೇಳೋದು. ದೊಡ್ಡ ಹೆಂಡತಿ ಕೇಳಿದ್ರು, ನಿನಗೇನು ಬೇಕು? ಅದು ಕೊಡಕ್ಕೇನದು ಪೂರಾಕಿ ಕೇಳ, ಆದ್ರೂ ನಿನಗೇನು ಬೇಕು? ಆಕೆ ಅಂದು, ನಾವು ನೀವು ಇಲ್ಲಿ ಆರಾಮಿದ್ದೇವಿ, ನೀವು ಬಿಟ್ಟು ನಡೆದಿರಿ ಯಾಕೆ? ಅದು ಹೇಳ್ಕೊಂಬಂದ, ಬಿಟ್ಟು ಯಾಕೆ ನಡೆದಿರಿ? ಇಲ್ಲೇನು ತೊಂದರೆ ಅದೇನು ನಮ್ಮಿಂದ? ನಮ್ಗೇನು ತೊಂದರೆ ಇಲ್ಲ. ನೀವು ಬರೆಯಕ್ಕೆ ಬೇಡ ಅಂದಿಲ್ಲ, ಓದಕ್ಕೆ ಬೇಡ ಅಂದಿಲ್ಲ, ಏನೋ ಬೇಡ ಅಂದಿಲ್ಲ. ನೀವ್ಯಾಕೆ ನಡೆದಿರಿ? ಇಲ್ಲ, ನಾನು ಸಮಾಧಿ ಆನಂದ, ಜ್ಞಾನದ ಆನಂದ, ಆ ಆನಂದ ಇದು ಸಂಸಾರ ಆಗುವುದಿಲ್ಲ. ಅದಕ್ಕೆ ಆನಂದ ಪಡೆಯಕ್ಕೆ ಏನಪ್ಪ ಅಂತ ಕೇಳಿದ್ರೆ, ನಾನು ನಡೆದಿದ್ದೀನಿ, ಜ್ಞಾನ ಪ್ರಾಪ್ತಿ ಮಾಡಿಕೊಂಡು ಆ ಆನಂದ ಅನುಭವಿಸಲಿಕ್ಕೆ ನಡೆದಿದ್ದೀನಿ. ಹೋಗುವುದು ಏನಾಗಿಲ್ಲ, ನಿಮ್ಮನ್ನ ಅಡ್ಡಿ ಮಾಡಂಗಿಲ್ಲ. ಮತ್ತು ನಿನಗೇನು ಬೇಕು? ಆ ಶಾಣೆ ಹೇಳ್ರಿ, ಆ ಶಾಣೆ. ಯಾವ ಆನಂದವನ್ನು ಜ್ಞಾನದಿಂದ ಪಡ್ಕೊಳ್ಳೋಕೆ ನೀವು ನಡೆದಿರಲ್ಲ, ಆ ಆನಂದ ನಾನು ಕೊಟ್ಟು ನೀವು ಬೇಕಾದ್ರೆ ಹೋಗ್ರಿ. ಏನ್ರಿ ಆ ಆನಂದ? ಇಷ್ಟೆಲ್ಲ ಇದ್ದು ನೀವು ಬಿಟ್ಟು ನಡೆದಿರಲ್ಲ ಅಲ್ಲಿಗೆ, ಅಲ್ಲಿ ಆನಂದ ಅಂತ. ಆ ಆನಂದ ನನಗೂ ನೀವು ಕೊಟ್ಟು ಯಾರು ಬೇಡ, ನಿಮ್ಮ ಪ್ರತಿಬಂಧಕ ಆಗುವುದಿಲ್ಲ. ಇದೊಂದೇ ಮಾತು ಕೇಳಿ ಆಕೆ ಇಬ್ಬರು ಕುಂತಿದ್ರೆ ಎದುರಿಗೆ ಅವ ಈ ಮಾತಾಂತಾನ, ಮತೆಯುಂಟ ಜಡರಿಗೆ ದ್ವೈತವ ನರಿಯಲ್ಲಿಕ್ಕೆ ಸತಿನೇ ಸುಕೃತಿ ಪೇಳುವೆನು ಕೇಳು. ಈ ಕಡೆ ಕೊಡೋದು ಎರಡು ಕುಂತ ಇಬ್ಬರು ಅಲ್ಲೇ ಅದಾರ. ಜಡರಿಗೆ
ಕಾತ್ಯಾಯನಿಗೆ ಮತಿಯುಂಟೆ ಅದ್ವೈತವನ್ನು ಅರಿಯಲಿಕ್ಕೆ. ನೀನೇ ಈಗ ಕೈ ಮಾಡಾತ, ನೀನೇ ಮತಿಯುಂಟೆ ಜಡರಿಗೆ ಅದ್ವೈತವನ್ನು ಅರಿಯಲಿಕ್ಕೆ, ನೀನೇ ಸತಿ ಸುಕೃತಿ ಪೇಳಲಿಕ್ಕೆ. ಏನು ಮಾಡ್ರಿ, ತೊಲಿ 2 ತೊಲಿ ಬಂಗಾರಕ್ಕೆ ಹಿಂಗೆ ಮಾಡೋರು ಸಾವಿರ ಆಕಳ ಕೊಂಬಿಗೆ ಬಂಗಾರ ಬಡದು ಮೈ ಮೇಲೆ ಬಂಗಾರ ಚೂಲ ಹಾಕಿ ತಂದು ನಿಂದ್ರಿಸಿದ್ದು. ಆಕೆ ಕೇಳಿಲ್ಲ, ಅದ್ರ ಒಂದು ತೊಲಿ ಕೇಳಿಲ್ಲ, ಒಂದು ಗುಂಜಿ ಕೇಳಿಲ್ಲ. ನನಗಿದು ಕೊಟ್ಟು ಹೋಗು ಅಂದದಕ್ಕೆ ಇಷ್ಟು ಆನಂದ ಆಯ್ತು. ಯಾರಿಗೆ? ಗಂಡನಿಗೆ, ಯಾಜ್ಞವಲ್ಕರಿಗೆ. ಅವಾಗಂದ್ರು ಕೊಂಡ್ರು ಇಲ್ಲೇ ಅಂದ್ರು. ನಾಳಿಗಲ್ಲ ಈಗ ಹೇಳ್ತೀನಿ ಕೊಂಡ್ರು. ಹೆಂಗದ ನೋಡ್ರಿ, ಉತ್ತಮ ಶಿಷ್ಯರು ಸಿಕ್ಕರಂದ್ರೆ ಗುರುಗಳಿಗೆ ಟೈಮ್ ಗೊತ್ತಾಗಿಲ್ಲ. ಉತ್ತಮ ಶಿಷ್ಯಕರು ಎಷ್ಟೊತ್ತಾಗ್ತದೆ, ಯಾವಾಗ ಆಗ್ತದೆ ಗೊತ್ತಾಗಿಲ್ಲ. ಹೆಂಗದ ನೋಡ್ರಿ, ಸತಿನೇನೆ ಸುಕೃತಿ ಬೇಡವೇನು ಕೇಳು. ಪುಣ್ಯ, ನಾ ಅದೇ ಅಂತೀನಲ್ರಿ, ಪುಣ್ಯನೇ ವಿಧಿ ಲಿಖಿತ ಮನುಸರಸಿ ಬುದ್ಧಿ. ಅದಕ್ಕೆ ಶಬ್ದ ಪ್ರಯೋಗ ಮಾಡಿದ್ರು ಅವರು. ಸುಕೃತಿ, ಪುಣ್ಯವಂತಿ, ನಿನ್ನಂತ ಪುಣ್ಯಾತ್ಮನ ಜಗತ್ತಿನೊಳಗೆ ಯಾರೂ ಸಿಗುವುದಿಲ್ಲ. ನಿನಗೆ ನಾ ಹೇಳ್ತೀನಿ ಕೇಳು ಅಂತ ಬೃಹದಾರಣ್ಯ ಉಪನಿಷತ್ತಿನಲ್ಲಿ ಬಹಳ ದೊಡ್ಡ ಗ್ರಂಥ ಇದು. ಎಲ್ಲ ಉಪನಿಷತ್ತುಗಳಲ್ಲಿ ಬೃಹದಾರಣ್ಯ ಉಪನಿಷತ್ತು ಬಹಳ ದೊಡ್ಡದು. ಹೆಸರನ್ನು ಬೃಹದಾರಣ್ಯ ಅಂತಾನೆ ಅದು. ಬೃಹತ್ ಅಂದ್ರೆ ದೊಡ್ಡದು. ಅಲ್ಲಿ ಯಾಜ್ಞವಲ್ಕ್ಯ ಮಹರ್ಷಿಗಳು ಅಂತಕ್ಕಂಥ ಪುಣ್ಯಾತ್ಮ ತನ್ನ ಸತಿಗೆ ಈ ಮಾತನ್ನು ಹೇಳ್ತಾನೆ. 3 ಶಬ್ದಗಳು, ಒಂದು ಮತಿ, ಒಂದು ಜಡರು, ಆಮೇಲೆ ಒಂದೇನಪ್ಪ ಸುಕೃತಿ, ಒಂದು ಅದ್ವೈತ. ಅಲ್ರಿ, ಅದ್ವೈತವನ್ನು ಅರಿಯಲಿಕ್ಕೆ ಮತಿಯುಂಟೆ ಒಂದು ಶಬ್ದ. ಮತಿ ದ್ವೈತವನ್ನು ಅರಿಯಲಿಕ್ಕೆ ಬಹಳ ಬುದ್ಧಿವಂತರದಾರಿ. ಹೇಳ್ತಾರಲ್ಲ ಅವರು, ಶಾಸ್ತ್ರದಾಗ ಒಂದು ವಿವೇಕಾನಂದ ಮಾತಾಡ, ದ ಮಿಲಿಯನ್ಸ್ ಆರ್ ಅವೇಕನ್ ಎನಫ್ ಫಾರ್ ದ ಫಿಸಿಕಲ್ ಲೇಬರ್ ಬಟ್ ಓನ್ಲಿ 1 in the hundreds of million. ಮತ್ತೆ ಅದಕ್ಕೆ ಫಾರ್ ದ ಡಿವೈನ್ ಲೈಫ್. ಜಗತ್ತಿನೊಳಗೆ ಬಾಹ್ಯ ವಿಚಾರಕ್ಕೆ ಕೋಟಿ ಜನರು ಸಿಗ್ತಾರ ಅಂತಾರ. ದ ಮಿಲಿಯನ್ಸ್ ಆರ್ ಅವೇಕನ್ ಫಾರ್ ದ ಫಿಸಿಕಲ್ ಲೇಬರ್. ಪ್ರತಿಯೊಂದು ಅಣು ಪರಮಾಣುಗಳನ್ನ ಅರಿಯಲಿಕ್ಕೆ, ನೋಡಲಿಕ್ಕೆ, ಅದನ್ನು ತಿಳಿಯಲಿಕ್ಕೆ ಕೋಟ್ಯಾಂತರ ಜನ ಅದ. ಒಟ್ಟು ಓನ್ಲಿ 1 ಏನಪ್ಪಾ ಅಂದ್ರೆ 100s of million ಫಾರ್ ದ ಡಿವೈನ್ ಲೈಫ್. ಸತ್ಯವನ್ನು ಅರಿಯಲಿಕ್ಕೆ, ಆತ್ಮವನ್ನು ತಿಳಿಕೊಳ್ಳಲಿಕ್ಕೆ ಎಲ್ಲೋ ಒಬ್ಬರು, ಅದು ಪುಣ್ಯ ಬೇಕು. ಅನೇಕ ಜನ್ಮ ಸಂಸಿದ್ಧಸ್ತೋ ಯಾತಿ ಪರಾಮಗತಿ. ಗೀತೆಯಲ್ಲಿ ಪರಮಾತ್ಮ ಅರ್ಜುನ, ಇದು 1 ಜನ್ಮದ ಪುಣ್ಯ ಅಲ್ಲ. ನೀವು ತಿಳ್ಕೊಂಡಿರ್ಬೇಕು, 1 ಜನ್ಮಕ್ಕೆ ಈ ಬುದ್ಧಿ ಬರುವುದಿಲ್ಲ. ಸತ್ಯವನ್ನ, ಗುರುಗಳನ್ನ, ಪರಮಾತ್ಮನನ್ನ, ಆತ್ಮನ್ನ ತಿಳ್ಕೋಬೇಕನ್ನತಕ್ಕಂಥದ್ದು ನಿಮಗೆ ಬುದ್ಧಿ ಬರಬೇಕು ಅಂತಂದ್ರೆ ಇದು 1 ಜನ್ಮದ ಪುಣ್ಯ ಅಲ್ಲ ಅಂತ ನೀವು ತಿಳ್ಕೊರಿ. ಮನೆ ಕಟ್ಟೋದು ಇದೇ ಜನ್ಮದಾಗೆ ಸಿಗ್ತದ, ಗಳಿಸಿ. ಇದು ಸತ್ಯದ ಕಡೆಗೆ ಬುದ್ಧಿ ಹೊರಡುವುದಿಲ್ಲ, ಆತ್ಮದ ಕಡೆಗೆ ಬುದ್ಧಿ ಹೊರಡುವುದಿಲ್ಲ. ಓನ್ಲಿ 1 in hundreds of million. ಎಲ್ಲೋ ಒಬ್ಬರು ಈ ಕಡೆ ಬುದ್ಧಿ ಹೊಳತದೆ, ಈ ಕಡೆ ಮಾರಿ ಹೊಳತದೆ, ಈ ಕಡೆ ಮನಸ್ಸು ಆಗ್ತದೆ. ಅದಕ್ಕೇನಪ್ಪ ಅಂತ ಕೇಳಿದ್ರೆ ಬಹಳ ಕಠಿಣ. ಈ ಅವ್ರಿಗೆ ಬರಂಗನೇ ಇಲ್ಲ. ಯಾಕೆ? ಪುಣ್ಯದ ಬಲ ಇಲ್ಲ. ಪುಣ್ಯದ ಬಲ ಬೇಕು. ಪುಣ್ಯದ ಬಲ ಇದ್ದರೆ ಬುದ್ಧಿ ಬರ್ತದೆ. ಬುದ್ಧಿ ಬಲ ಇತ್ತಂದ್ರೆ ಅದ್ವೈತ ಅರಿಯಲಿಕ್ಕೆ ಬರ್ತದೆ. ಅದ್ವೈತ ಅಂದ್ರೆ ಏನು? ಒಂದು ಯತ್ರ ನಾಸ್ತಿ ದ್ವಿತಯಂ ತದದ್ವೈತಂ. ಎಲ್ಲಿ ಎರಡೆಂಬುವುದೇ ಇಲ್ಲವೋ
ಎರಡಿಲ್ಲದಲ್ಲ, ಎಲ್ಲಿ ಎರಡೆಂಬುವುದೇ ಇಲ್ಲವೋ ಅದಕ್ಕೆ ಅದ್ವೈತ ಅಂತ ಕರೀತಾರೆ. ಎರಡಿಲ್ಲ. ನಮ್ಮಲ್ಲಿ ಬಹಳ ಅದ, ಎರಡಲ್ಲ, 100, 10, 100 ಅದ. ಎಷ್ಟದವ ನಮ್ಮಲ್ಲಿ? ಮನೆ ದೇವ್ರು ಬೇರೆ ಅದಾವ, ಬೇಡ್ಕೊಳ್ಳೋ ದೇವ್ರು ಬೇರೆ ಅದಾವ, ಹೋಗು ದೇವ್ರು ಬೇರೆ ಅದಾವ, ಹೌದಲ್ಲ? ಮನೆ ಗುರುಗಳು ಬೇರೆ ಅದಾರ, ಗುರುಗಳು ಬೇರೆ. ನಮ್ಮ ಅಂತ ದ್ವೈತನೇ ಅದ ಅಲ್ಲ, ಒಂದು ನಾ ಬೇರೆ ಇದ್ದೀನಿ, ದೇವರು ಬೇರೆ ಅದಾನ. ಈಗೆಲ್ಲ ಏನಪ್ಪಾ ಅಂತ ದ್ವಿತೀಯಾದ್ವೈ ಭಯಂ ಭವತಿ. ಎರಡರಲ್ಲಿ ಭಯ ಅದ, ಒಂದರಲ್ಲಿ ಸುಖ. ಏಕಮೇವಾದ್ವಿತೀಯಂ ಬ್ರಹ್ಮ ಶಾಸ್ತ್ರ ಹೇಳ್ತದೆ. ಒಂದೇ ಒಂದು ವಸ್ತು ಅದ, ಆ ವಸ್ತು ಒಂದನ್ನು ತಿಳ್ಕೊಳ್ಳುವುದು. ಅದ್ವೈತವನ್ನು ಅರಿಯಲಿಕ್ಕೆ ಅಂದ್ರೆ ಏನ್ರಿ? ಒಂದು ತಿಳ್ಕೊಳ್ಳುವುದು. ಎಲ್ಲವೂ ಒಂದೇ. ಜೀವ, ಜಗತ್ತು, ಪರಮ ಎಲ್ಲಾನು ಕೂಡ ಒಂದೇ. ನಾವು ನಾನಾ ನೋಡ್ತೇವೆ, ನಾವು ಅನಂತ ನೋಡ್ತೇವೆ. ಅನಂತ ನೋಡುವಲ್ಲಿ ದುಃಖ ಬರ್ತದೆ, ದುಃಖ ಆಗ್ತದೆ. ಶಾಸ್ತ್ರ ನಮ್ಗೆ ಹೇಳ್ತವ, ಒಂದನ್ನಾಗಿ ನೋಡು, ಒಂದ ಅಂತ ನೀನು ಒಳಗೆ ತಿಳ್ಕೋ. ಬಳಸಿದ ಅದ್ವೈತವನ್ನು ಬಾಹ್ಯದಲ್ಲಿ ಹೇಳಿದ್ರು, ನಿನ್ನ ಮನಸ್ಸಿನ ಒಳಗೆ ಇವೆಲ್ಲ ಭೇದಗಳು ಏನು ಕಾಣ್ತಾವಲ್ಲ, ಅದೆಲ್ಲ ಒಂದಂತ ತಿಳ್ಕೊ. ದೇವರು ಬೇರೆ, ಜೀವ ಬೇರೆ, ಜಗತ್ತು ಬೇರೆ, ಅವ ಬೇರೆ, ಇವ ಬೇರೆ. ಇಲ್ಲೇ ಜಗಳ ಬರ್ತದೆ. ಹೇಳಿದ್ರು ಈಶ್ವರ ಅಲ್ಲ ತೇರೇ ನಾಮ ಅಂತ. ಈ ಅಲ್ಲ ಮುಲ್ಲಗಳು ಕಚ್ಚಡದಲ್ಲಿ ಬಿಡ್ತೇವೆ. ಯಾಕೆ? ನಮ್ಮಲ್ಲಿ ದ್ವೈತದ ಬುದ್ಧಿ ಅದ, ದ್ವೈತ ಬುದ್ಧಿ ಅದ. ದೇವರಲ್ಲಿ ಅನಂತ, ಜಗದೊಳಗೆ ಅನಂತ, ಜೀವದೊಳಗೆ ಅನಂತ. ಈ ಅನಂತತೆ ಮನುಷ್ಯನಿಗೆ ಏನ್ ಮಾಡ್ತಾ ಅಂತ ಕೇಳಿದ್ರೆ, ಪಾಪ ಪುಣ್ಯವನ್ನು ಮಾಡ್ಲಿಕ್ಕೆ ಹತ್ತ. ಪಾಪ ಪುಣ್ಯ ಮಾಡಿದೇವಿ, ಭೂಮಿ ಮತ್ತೆ ಹುಟ್ಟಿ ಬರ್ತೇವೆ, ಸಾಯ್ತೇವೆ, ಇದು ಚಾಲು. ಅದಕ್ಕೆ ಮಹಾನುಭಾವರು ಹೇಳಿದ್ರು, ಅಪ್ಪ ಬುದ್ಧಿ ಒಳ್ಳೇದಿರಬೇಕು, ಮತಿ ಬಹಳ ಒಳ್ಳೇದಿರಬೇಕು. ಮನುಷ್ಯ ಬದುಕೋದೇ ಮತಿ ಮೇಲೆ ಅದ. ಮನುಷ್ಯ ಬಹಳ ಬುದ್ಧಿ ಇರ್ಬೇಕು. ನಮ್ಮಲ್ಲಿ ಕೇಳಿರ್ಬೇಕು ನಿಮ್ಗೆ, ಸಣ್ಣ ಮಾತು ಹೇಳಿ ಮುಗಿಸ್ತೀನಿ. ಚೆನ್ನೈ ರಾಮಕೃಷ್ಣ ಅಂತ ಒಬ್ಬರು ಆಗೋಯ ಅಂತ, ಅವರು ಬೀರ್ಬಲ್ ಇವರೆಲ್ಲ ಬಹಳ ಸಾಮಾನ್ಯ ಮನುಷ್ಯರು. ಏನು ಶ್ರೀಮಂತ ಮಂತ್ರಿಯವರಲ್ಲ, ಹೀಗೆ ನಂಗೆ ಬಹಳ ಗ್ರಾಜುಯೇಟ್ನು ಕೂಡ ಕಲ್ತವರು ಅಲ್ಲ, ಸಾಮಾನ್ಯ ಮನುಷ್ಯರವರು. ಆದ್ರೆ ಇಂಟೆಲಿಜೆಂಟ್, ಬುದ್ಧಿಶಕ್ತಿ ಬಹಳ ದೊಡ್ಡ ಶಕ್ತಿ ಇರ್ತದೆ. ಟು ಬಿಕಮ್ ಗ್ರೇಟ್ 4 steps are very necessary. ಫಿಸಿಕಲ್, ಮೆಂಟಲ್, ಶಾಸ್ತ್ರ ಹೇಳ್ತಾರೆ, ಮಾರಲ್ ಅಂಡ್ ಸ್ಪಿರಿಚುವಲ್. ಈ ಮನುಷ್ಯನಿಗೆ ಶಕ್ತಿ ಅದ. ಬುದ್ಧಿ ಶಕ್ತಿ ಮುಂದೆ ಯಾವ ಶಕ್ತಿನೂ ಅಲ್ಲ. ಹಣದ ಶಕ್ತಿನೂ ಅಲ್ಲ, ಬಾಹು ಶಕ್ತಿನೂ ಅಲ್ಲ, ಜನಶಕ್ತಿನೂ ಅಲ್ಲ, ಯಾವ ಶಕ್ತಿನೂ ಕೂಡ ಅಲ್ಲ. ಇದು ಒಂದಿತ್ತು ಅಂದ್ರೆ ಎಲ್ಲಿ ಹೋದ್ರು ಬಂದಿದೆ. ಚಾಣಕ್ಯನಿಗೆ ಅಪಮಾನ ಆಗಿ ಕಳಿಸಿದಾಗ, ನಂದ ವಂಶದಲ್ಲಿ ಅಪಮಾನ ಮಾಡಿ ಕಳಿಸಿದಾಗ, ಬ್ರಾಹ್ಮಣ ತನಗೆ ಹಾಕಿದ ಜುಟ್ಟಿನ ಗಂಟೆ ಬಿಚ್ಚಿ ಹೋಗಿದ. ಬ್ರಾಹ್ಮಣರಿಗೆ ಸಂಧ್ಯಾ ಅದು ಇದ್ದಿದ್ರೆ ಮಾಡಕ್ ಬರಂಗಿಲ್ಲ, ಗಂಟೆ ಹಾಕ್ಲಿದ್ರೆ ಮಾಡಕ್ ಬರಂಗಿಲ್ಲ. ಅವನು ಹೇಳ್ತಾನೆ, ಎಲ್ಲ ಅವನ ಆಸ್ತಿ ಪಾಸ್ತಿ ಕಸ್ಕೊಂಡು ಉಟ್ಟ ಬಟ್ಟಿ ಮೇಲೆ ಹೊರಗೆ ಹಾಕಿದ್ರು. ಅವ ಬಂದು ಕೇಳ್ತಾನೆ, ದೇವಿಗೆ ಪ್ರಾರ್ಥನೆ ಮಾಡ್ತಾನೆ, ಹೇ ದೇವಿ, ನನ್ನ ಸಮಸ್ತ ಎಲ್ಲಾನು ಕಸ್ಕೊಂಡಾರ, ನನ್ನ ಆಸ್ತಿ ಪಾಸ್ತಿ ಎಲ್ಲಾನು ಕಸ್ಕೊಂಡಾರ. ಬುದ್ಧಿಮೇ ದೇಹಿ ಗಾಯತ್ರಿ, ಬುದ್ಧಿಮೇ ದೇಹಿ ಸಾವಿತ್ರಿ.
ನನ್ನ ಸಂಬಂಧಿಕರು ಪರಿ ಎಲ್ಲರೂ ಬಿಟ್ಟು ಹೋಗ್ಯಾರ. ಹೇ ದೇವಿ, ನನ್ನ ಬುದ್ಧಿ ನಾನು ಬಿಟ್ಟು ಹೋಗಬಾರದು. ನನ್ನ ಜೊತೆಗೆ ನನ್ನ ಬುದ್ಧಿ ಇತ್ತು ಅಂದ್ರೆ ಪುನಃ ಈ ಕೀರ್ತಿ, ಈ ಐಶ್ವರ್ಯವನ್ನ ಗಳಿಸೇ ತೀರ್ತೀನಿ ಅಂತ ತಿಳ್ಕೊಂಡು ಚಂದ್ರಗುಪ್ತ ಮೌರ್ಯನ ತಯಾರು ಮಾಡಿ ನಂದವಂಶ ಹಾಳು ಮಾಡಿ ಅಂತ ನೀವು ಕೇಳ್ತೀನಿ. ಬುದ್ಧಿ ಅಲ್ಲ. ನೀವು ಏನು ಹಾಳಾಗುತ್ತೆ ಬುದ್ಧಿ ಹಾಗೂ ನಿಮ್ಮ ಬುದ್ಧಿ ಕೆಡಿಸ್ತಾವ ಮಂದಿ. ದಾನ ಮಾಡಕ್ ಹೋದ್ರೆ ಬುದ್ಧಿ ಕೆಡಿಸ್ತಾವ, ಪ್ರಸನ್ನ ಕೇಳಕ್ ಹೋದ್ರೆ ಬುದ್ಧಿ ಕೆಡಿಸ್ತಾವ, ಜಪ ಮಾಡಕ್ ಹೋದ್ರೆ ಬುದ್ಧಿ ಹಾಳು ಮಾಡ್ಕೋಬೇಡ್ರಿ. ನಿಮ್ಮ ಮನೆ ಹಾಳಾದ್ರೆ ರೊಕ್ಕ ಹಾಳಾಗಲಿ, ಮನೆ ಹಾಳಾಗಲಿ, ಏನು ಹಾಳಾಗಲಿ, ಬುದ್ಧಿ ಹಾಳು ಮಾಡ್ಕೊಂಡ್ರಿ ಅಂದ್ರೆ ನೀವು ಸಂಪೂರ್ಣ ಹಾಳಾದ್ರಿ ಅಂತ ತಿಳ್ಕೊರಿ. ವಿಚಾರ ಮಾಡಿ ದಾರಿ ಹಿಡಿಬೇಕು. ಹಿಡಿದ ಮೇಲೆ ಯಾರು ಹೇಳಿದ್ರು ಕೇಳಬೇಕು. ಬುದ್ಧಿ, ಅದಕ್ಕೆ ಬುದ್ಧಿ, ಅದಕ್ಕೆ ನಿಷ್ಠಾ ಬುದ್ಧಿ ಅಂತ ಕರೀತಾರೆ. ಆ ಬುದ್ಧಿ ಮನುಷ್ಯನಿಗೆ ಕೀರ್ತಿ ಕೊಡ್ತದ, ಜಯ ಕೊಡ್ತದ, ಯಶ ಕೊಡ್ತದ. ಚೆನ್ನಾಗಿ ರಾಮಕೃಷ್ಣ ಬಹಳ ಬುದ್ಧಿವಂತ. ಬುದ್ಧಿವಂತರನ್ನು ಶಾಣರ ಮೇಲೆ ಎಲ್ಲರೂ ರೊಕ್ಕಿದ್ದವ್ರು ವಿರೋಧ ಮಾಡ್ತಾರೆ, ಬುದ್ಧಿ ಇದ್ದವರು ಬುದ್ಧಿವಂತರಿಗೆ ವಿರೋಧ ಮಾಡ್ತಾರೆ. ಜಗತ್ತಿನ ನೇಮ ಅದು. ಇದ್ದವ್ರಿಗೆ ವಿರೋಧ ಮಾಡ್ತಾರೆ. ಯಾವುದೇ ಆಗಲಿ, ಯಾರೇನಂತ ಅವ್ರಿಗೆ ಇದ್ದವ್ರು ಬೈತಾರೆ. ಎಲ್ಲರೂ ವಿರೋಧ ಮಾಡ್ತಿದ್ವಿ. ಹೆಂಗಾರು ಮಾಡಿ ಇವನು ಸಮಾಪ್ತಿ ಮಾಡಬೇಕು ಅಂತ ಎಲ್ಲರ ತಲೆಗೆ ವಿಚಾರ. ಏನೋ ಅಪವಾದ ಹೊರಿಸಿ ಏನಪ್ಪಾ ಅಂತ ಕೇಳಿದರೆ ಇವನಿಗೆ ಕೊಲ್ಲಬೇಕು ಅಂತ ವಿಚಾರ ಮಾಡಿ ದೊಡ್ಡ ಸುಡುಗಾಡದಾಗ ಇವನಿಗೆ ಸುಡಬೇಕು ಅಂತ ವಿಚಾರ ಮಾಡಿ ಎಲ್ಲಿ ಸುಡು ಜಾಗ ಇತ್ತು ಎಲ್ಲ ಸುಡ್ತಿದ್ರು. ಚೆನ್ನ ರಾಮಕೃಷ್ಣ ಬಹಳ ಶಾಣೆ. ಒಯ್ದಾನು ಕುಂಡಿಸೋರು, ಬೆಂಕಿ ಹಚ್ಚೋರು, ಸತ್ತ ಅಂತ ಎಲ್ಲರ ಮನೆಗೆ ಬಂದರು. 3 ತಿಂಗಳ ಮೇಲೆ ಬಂದವ ಚೆನ್ನಾಡ ರಾಮಕೃಷ್ಣ. ರಾಜ ಗಾಬರಿ ಇಲ್ಲ, ಮಂದಿನ ಗಾಬರಿ ಗಿರಾಯಿವನ ಸುಟ್ಟಾಕಿದ್ದೆ ಯಾಕಂದ್ರೆ ಬಂದು ಅವ ಅಂದ, ಅಲ್ಲೋ ರಾಮಕೃಷ್ಣ ನೀ ಹೆಂಗ್ ಬಂದೆ? ಇಪ್ಪ ನೀವು ಸುಟ್ರಿ, ನಾ ಹೋದೆ ಸ್ವರ್ಗಕ್ಕೆ, ಅಲ್ಲಿಂದ ಬಂದೆ ಅಂದವ. ಹಂಗೆ ಬಂದಿ ಅಂತ ಕೇಳೋದು. ಯಾಕೆ ಬಂದಿ ಅಂತ ಅವ ಎಲ್ಲಿ ಸುಡ್ತಾರ ಸುಡೋ ಜಾಗದಾಗ ಮೊದಲೇ ಸುರಂಗ ಮಾಡಿಟ್ಟಿದ್ದವ. ಮಂತ್ರಿ ಸುರಂಗ ಮಾಡಿ ಎಷ್ಟು ಮಾಡಿ ಇವನಿಗೆಲ್ಲ ಮೇಲೆ ಬೆಂಕಿ ಹಚ್ಚರು ಆ ಮಾತು ಒಳಗಿಳದಕ್ಕೆ ಹೋಗಿ ಮನೆ ಕುಂತ 3 ತಿಂಗಳು ಆದ್ಮೇಲೆ ಬಂದವ. ಯಾರು ಇವನಿಗೆ ಚಾಡಿ ಹಚ್ಚಿ ಸುಡಾಕ್ ಹಚ್ಚಿದ್ರು ಅವ ರಾಜ ಬೆಟ್ಟ ಕೊಡ್ಲಿಕ್ಕೆ ಹೆಂಗ್ ಬಂದ ಅಂತ ಕೇಳಿ ಬಂದೇನ್ರಿಪ್ಪ. ಅವ ಮಾಡ್ದವ ಯಾರು ಅಂತ ಒಬ್ಬ ಹಜಾ ಮನುಷ್ಯ ಇದ್ದ, ಕಷ್ಟ ಮಾಡವ. ಇಟ್ಟೆಲ್ಲ ಪಿತೂರಿ ಮಾಡಿಕಿಂದ ರಾಜರಿಗೆ ಹೇಳಿದ್ದ. ಅವ ಬಂದ್ ಕೂಡಲಿ ಹೆಂಗ್ ಬಂದು ಸ್ವರ್ಗಕ್ಕೆ ಹೋಗಿದ್ದೇನ್ರಿ ಅಪ್ಪ, ನಿಮ್ಮ ಅಪ್ಪವ್ರು ಭೇಟಿಯಾಗಿದ್ರಲ್ಲಿ ಅನ್ನ. ಅಯ್ಯೋ ಹೆಂಗದ ಆರಾಮ ಅದಾರಿಲ್ಲ, ಭಾಳ ಚಲೋ ಅದಾರ, ಆರಾಮ ಎಲ್ಲ ಅದಾರಿ, ಭಾಳ ಗಡ್ಡಾನೆ ಬೆಳೆದವ, ಇವನಿಗೆ ಕಳಿಸ್ಕೊಡು ಅಂದಾರ ನಾವು. ಯಾವ ಇವ್ರಿಗೆ ಪಿತೃ ಹಸಿ ಇವ್ರಿಗೆ ಕಳಿಸ್ಕೊಡು ಅಂದಾರ್ರಿ ಅಪ್ಪ, ಕಳಿಸ್ಕೊಡ್ರಿ ಅಂದ. ಹಿಂಗ ಹೊರ ಬಂದ. ಅವನಿಗೇನಪ್ಪ ಅಂತ ಕೇಳಿದ್ರೆ ಸುಟ್ಟು ಹಾಕಿದ್ರು, ಬೈತವ್ರು. ಏನೋ ಒಂದು ಮಾತಿಗೆ ರಾಜನ ಶಿಟ್ಟು ಬಂದು ಏನ್ ಮಾಡ್ದ ಅಂತ ಕೇಳಿದ್ರೆ ಇವನಿಗೆ ಕುತ್ತಿಗೆ ತಕ ಹೋಗ್ರಿ ನೆಲ್ದಾಗ ಅಂತ ಕುತ್ತಿಗೆ ತಕ ದಾರಿ ಮೇಲೆ ಹೋದ್ರು. ಮಂದೆಲ್ಲ ಹೋಗೋರು ಬರೋರು ನೋಡೋರು. ರಾಮಕೃಷ್ಣ ಹೆಂಗಾಯ್ತು ಅಂತ ಕೇಳಿ ಏನಪ್ಪ ಹಿಂಗೆ. ಒಂದ್ ದಿವ್ಸ ಪರೂರು ಮನುಷ್ಯ ಒಬ್ಬ ಬಂದಿದ್ದ, ಊರ ನಡೆದಿದ್ದ. ಡೂಗ ನಡೆದಿದ್ದ. ರಾಮಕೃಷ್ಣ ಪ್ರಸಿದ್ಧ, ನಿಮ್ಗ್ಯಾಕೆ ಹಾಕ್ಯಾರ್ರಿ ಹಿಂಗ ಒಳಗಿಲ್ಲಿ ಕುತ್ತಿಗೆ ತಕ ಮಣ್ಣು ಹಾಕ್ಯಾರ, ಏನ್ ಮಾಡ್ಕಪ್ಪ ಸ್ವಲ್ಪ ಡೂಗಾಗಿದ್ದೆ ಶೇದ ಹಾಕದಂತ ನನಗೆ ಹಿಂಗೆ ಹಾಕ್ಯಾರ ಅಂದ. ಹಿಂಗ್ರಿ ನೀವು ಬರ್ರಿ ನನಗೆ ಕುಂಡು ಸರಿ ಅಂದವ. ಯಾಕೆ ಅವ ಡೂಗಿದ್ದ. ಅವನಿಗೆ ಕುಂಡ್ರಿಸಿ ಇವ ಮನೆಗೆ ಬಂದ ರಾಜರಂತ. ಹೆಂಗೆ ಬಂದ ಅಂತ ಕೇಳಿದ್ರು. ಮತ್ತೊಬ್ಬರಿಗೆ ಹಾಕಿ ಬಂದೇನ್ರಿ ಅಂದ. ಅದೇ ಮನುಷ್ಯ ಬುದ್ಧಿ ಇದ್ದ ಮನುಷ್ಯ, ನನ್ನ ಅಭಿಪ್ರಾಯ ಏನು, ಬುದ್ಧಿಗಿನ ಮನುಷ್ಯ ಹೆಂಗರೇ ತಯಾರಾಗಿ ಬರ್ತಾನೆ. ಅದಕ್ಕೆ ನಾನು ಇವಕ್ಕೆ ರಾಜಸ ಬುದ್ಧಿ ಅಂತ.
ತಾಮಸ ಬುದ್ಧಿ ಅದ, ರಾಜಸ ಬುದ್ಧಿ ಅದ. ಭಗವಂತ ಗೀತೆಯಲ್ಲಿ ಬರ್ದಾನ ಸಾತ್ವಿಕ ಬುದ್ಧಿ ಅಂತ ಹೇಳಿದ್ರೆ ಸತ್ಯವನ್ನ ಅರಿಯಲಿಕ್ಕೆ ಪ್ರಯತ್ನ ಮಾಡುವ ಬುದ್ಧಿಗೆ ಸಾತ್ವಿಕ ಬುದ್ಧಿ ಅಂತಾರೆ. ಸಂಸಾರ ನಡೆಸಲಿಕ್ಕೆ ಏನು ಪ್ರಯೋಗ ವಿದ್ಯಾ ಇವೆಲ್ಲ ಕಲಿತೇವಲ್ಲ, ಇದಕ್ಕೆ ರಾಜಸ ಬುದ್ಧಿ ಅಂತಾರೆ. ಮಂದಿಗೆ ಹಾಳು ಮಾಡ್ಬೇಕಂತ ಏನು ಬುದ್ಧಿ ಇರ್ತವಲ್ಲ, ಹೆಂಗಾರ ಮಾಡಿ ಮಂದಿಗೆ ಏನು ಹಾಳು ಮಾಡೋ ಅದಕ್ಕೆ ತಾಮಸ ಬುದ್ಧಿ, ಕೆಟ್ಟ ಬುದ್ಧಿ ಅಂತ. ಅದಕ್ಕೆ ಪುಣ್ಯಾತ್ಮರೇ ಸತ್ಯವನ್ನ, ಪರಮಾತ್ಮನನ್ನ, ಪುಣ್ಯವನ್ನ ಆಚರಿಸಬೇಕು, ತಿಳ್ಕೋಬೇಕು ಅಂತ ಬುದ್ಧಿ ಬಂದದಂದ್ರೆ ನೀವು ಪುಣ್ಯವಂತರಿದ್ದೀರಿ ಅನ್ನೋದ್ರ ಸಂಶಯ ಯಾವುದು ಕೂಡ ಇಲ್ಲ. ಅದಕ್ಕೆ ಮತಿಯುಂಟೆ ಜಡರಿಗದ್ವೈತವ ನಡಿಯಲಿಕ್ಕೆ ಸತಿನೇನೆ ಸುಕೃತಿ ಪೇಳುವುದನ್ನು ಕೇಳು, ಮಹಾಪುಣ್ಯವಂತಿ ಇದ್ದೀನಿ ಅಂತ ತಿಳ್ಕೊಂಡೆ ನಿನಗೆ ಸತ್ಯದ ಬಗ್ಗೆ ಪ್ರಶ್ನೆ ಮಾಡಬೇಕು. ಸಂಪತ್ತಿನ ಬಗ್ಗೆ ಅಲ್ಲ, ಸಂಪತ್ತು ತಗೊಂಡಕ್ಕೆ ಕೂತ್ಲಕ್ಕೆ ಕತ್ಯ ಏನು, ಸಂಪತ್ತು ಸತ್ಯ ಎರಡದ. ಸಂಪತ್ತನ್ನು ಬಯಸಿ ಕೂತ್ಲಕ್ಕಿ ಜಡವನ್ನ, ಜಡ ಸಂಪತ್ತನ್ನ, ಜಡ ಶರೀರವನ್ನು ನಂಬಿರತಕ್ಕಂಥ ಜಡಾಭಿಮಾನಿ ಆಕೆ ಅದಾಳ. ಆಕೆ ಪುಣ್ಯವಂತ ಅಲ್ಲ. ಆ ಪುಣ್ಯ ಇದ್ರೂ ಕೂಡ ಸಾಮಾನ್ಯ ಪುಣ್ಯ. ಸತ್ಯವನ್ನು ಅರಿಯಬೇಕು ಅಂತ ನಿನ್ನ ಮನಸ್ಸಿನಾಗ ಏನು ಬಂದದ, ನಿನ್ನಂತ ಪುಣ್ಯಾತ್ಮ ಜಗತ್ತಿನಲ್ಲಿ ಯಾರು ಇಲ್ಲ ಅಂತ ಬಹಳ ಹರ್ಷದಿಂದ ಮನಸ್ಸು ಬಹಳ ಪ್ರಫುಲ್ಲಿತಾಗಿ ಅದ. ಹ್ಯಾಂಗ ನಿಮ್ ಗಂಡದಾರ ಏನು ಬಿಸಿ ಬಿಸಿ ಊಟ ಮಾಡಿಕೊಟ್ಟೆ ಅಂದ್ರೆ ಪ್ರಸನ್ನ ಆಗ್ತಾವಲ್ರಿ. ಗಂಡಾಗ ರೊಕ್ಕ ಹೇಳ್ಬೇಕಂದ್ರೆ ಏನು ಚಲೋದ ಅವ್ರಿಗೆ ಇಷ್ಟು ಬಂದು ಮಾಡಿಕೊಡ್ಬೇಕ್ರಿ, ಅವ್ರಿಗೆ ಕ್ಷ ಖಾಲಿ ಹಾಕ. ಅದಕ್ಕೆ ಅವ್ರ ಪ್ರಿಯ ಇದ್ದದ್ದು ಮಾಡಿಕೊಟ್ರಿ ಅಂದ್ರೆ ಅವ್ರ ಪ್ರಿಯ ಹಾಕ ಖುಷಿಯಾಗಿ ನಿಮ್ಗೆ ಕೊಡ್ತಾರೆ. ಪರಂತು ಯಾಜ್ಞವಲ್ಕ್ಯ ಮಹರ್ಷಿ ಎಷ್ಟು ಖುಷಿಯಾಗ್ಯಾನ ಅಂದ್ರೆ ಹೇಳಿದ್ರ ಅಮ್ಮವರು, ಕೃತಕೃತ್ಯ ನಿನ್ನಂತ ಧನ್ಯ, ನಿನ್ನಂತ ಕೃತಕೃತ್ಯ, ನಿನ್ನಂತ ಹೆಣ್ಮಗಳೇ ಮತ್ಯಾರು ಸಿಗ್ತಾರೆ ಈ ಜಗತ್ತಿನೊಳಗೆ ಅಂತ ಸ್ವಯಂ ಏನಪ್ಪಾ ಅಂದ್ರೆ ಗಂಡ ಈ ಮಾತನ್ನು ಅನ್ಬೇಕು ಅಂತ ಕೇಳಿದ್ರೆ ಬಹಳ ಕಠಿಣ. ಗಂಡದ್ಯಾರು ಹೆಂಡತಿಗೆ ಪ್ರಶಂಸೆ ಮಾಡಂಗಿಲ್ಲ, ಹೆಂಡತಿ ಗಂಡಗೆಂದು ಸಂಶಯ ಮಾಡಂಗ. ಏಟ್ ಕೊಟ್ರು ಚಲೋ ಅನ್ನಂಗನೇ ಇಲ್ಲ ಹೆಣ್ಮಕ್ಳು ಗಂಡಗೆ. ಆದ್ರೆ ಇಲ್ಲಿ ಸ್ವತಃ ಯಾರು ಅಂತ ಕೇಳಿದ್ರೆ ಗಂಡ ಸದ್ಗುರು ಯಾಜ್ಞವಲ್ಕ್ಯ ಮಹರ್ಷಿಗಳು ಹೆಂಡತಿಗೆ ಇಷ್ಟು ಪ್ರಸನ್ನ ಆಗಿ ಮಾತಾಡ್ತಾರೆ. ಏನ್ ಕೊಟ್ಟಾಡಕ್ಕೆ? ಉಪ್ಪಿಟ್ಟು ಮಾಡಿಕೊಟ್ಟಾಳ, ಏನ್ ಹೋಳಿಗೆ ಮಾಡಿಕೊಟ್ಟಾಳ, ಏನ್ ಕೊಟ್ಟಾಳ? ಬರೇ ಒಂದು ಮಾತು ಕೇಳ್ಯಾಳ, ಏನೂ ಮಾಡಿಕೊಟ್ಲೆ. ತಲೆ ಒತ್ತಿಲ್ಲ, ಕೈ ಒತ್ತಿಲ್ಲ, ಏನ್ ತಿನ್ನಕ್ ಕೊಟ್ಟಿಲ್ಲ, ಒಣಕ್ ಕೊಟ್ಟಿಲ್ಲ, ಬರೇ ಒಂದು ಮಾತಿಗೆ ಏನು ಸ್ಮೃತಿ ಮಾತ್ರದಿಂದ ಸಂಸ್ಕೃತಿ ಬಂಧ ಉಳಿದು ನನಗೆ ಮುಕ್ತಿ ಆಗತಕ್ಕಂಥ ದಾರಿ ಅದನ್ನು ಕೊಟ್ಟ ನೀವು ಹೋಗು ಅಂದದ್ದಕ್ಕೆ ಎಷ್ಟನೇ ಖುಷಿ ಆಯ್ತು ಗಂಡಗೆ, ಎಷ್ಟು ಖುಷಿ ಆಯ್ತು. ಹಾಗೆಂತ ತಲೆ ಅಗಾಡ್ಸತ್ತ ನಿನ್ನಂತ ಧನ್ಯ, ನಿನ್ನಂತ ಕೃತಕೃತ್ಯ, ನಿನ್ನಂತ ಪುಣ್ಯಾತ್ಮಳೆ ಜಗತ್ತಿಗೆ ನಾನು ನೋಡಿಲ್ಲ ಅಂತ ಇಷ್ಟು ಖುಷಿ ಪರಮಾತ್ಮನ ಬಗ್ಗೆ ಕೇಳಿದ್ದಕ್ಕೆ. ನೋಡ್ರಿ, ಆತ್ಮನ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಅಷ್ಟು ಆನಂದವನ್ನು ವ್ಯಕ್ತ ಮಾಡಿದಾರ ಅಂತ ಕೇಳಿದ್ರೆ ಆ ಪ್ರಶ್ನೆ ಅಂತದಿರಬೇಕು, ಅದಕ್ಕೆ ಉತ್ತರ ಮುಂದೆ ಅವ್ರು ಹ್ಯಾಂಗ್ ಕೊಟ್ಟಿರ್ಬೇಕು, ಅದನ್ನು ಕೇಳಿ ಆಕೆ ಎಷ್ಟು ಆನಂದ ಆಗಿರಬೇಕು ಅನ್ನೋದು ಒಂದು ಪರಮಾಣು ಓದೋ ದೊಡ್ಡ ಗ್ರಂಥನೇ ಅದು. ಇದು ಶುರುವಾದ ಇದು ಪ್ರಶ್ನೆ ಉತ್ತರ ಅವ್ರೇನಪ್ಪ ಅಂದ್ರೆ 4 ತಿಂಗಳು 6 ತಿಂಗಳು ಹೇಳ, 1 ತಿಂಗಳಲ್ಲ. ಎಷ್ಟು ಆನಂದ ವಿಷಯ ಇರಬೇಕು ಅಂತ ಸದ್ಬುದ್ಧಿ, ಸತ್ಯವನ್ನ, ಪುಣ್ಯವನ್ನ, ಪರಮಾತ್ಮನನ್ನ ಕಾಣಬೇಕು, ಅವನು ಭಜಿಸಬೇಕು, ಅವನು ಪೂಜಿಸಬೇಕು ಅಂತ ನಿಮ್ಮಲ್ಲಿ ಬುದ್ಧಿ ಬಂತು ಅಂದ್ರೆ ನಿಮ್ಮಂತ ಪುಣ್ಯಾತ್ಮರು ಯಾರೂ ಇಲ್ಲ. ಅಂಥ ಪುಣ್ಯದ ಭಾಗಿಗಳು ತಾವೆಲ್ಲರೂ ಆಗಬೇಕು, ಅಂಥ ಪುಣ್ಯ ನಿಮಗೂ ಸಿಗಬೇಕು ಅಂತ ಕೃಪಾ ಸದ್ಗುರು ಮಾಡಲಿ ಅಂತ ಹೇಳಿ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಅನಂತ ಜನ್ಮದ ಪುಣ್ಯ ಇದ್ದವರಿಗೆ ಸದ್ಗುರು ಮತ್ತು ಅದ್ವೈತದ ಜ್ಞಾನ ಸದ್ಗುರು ಅಪ್ಪ